ಮನುಷ್ಯನಿಗೆ ನಾನು ಅನ್ನೋದು ಬಂದ್ರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈಗ ಆಲ್ರೆಡಿ ಸಾಕಷ್ಟು ನಿದರ್ಶನಗಳನ್ನ ನೋಡಿದ್ದೇವೆ. ಆದ್ರೆ ಇದೀಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧದಿಂದ ಇನ್ನೊಂದು ನಿದರ್ಶನವನ್ನ ಕೂಡ ನೋಡ್ದಂಗಾಯ್ತು. ಅದು ಇರಾನ್ ಇಸ್ರೇಲ್ ಯುದ್ಧ ಆಗಿರ್ಬೋದು ಅಥವಾ ಉಕ್ರೇನ್ ಹಾಗೂ ರಷ್ಯಾ ನಡುವೆ ನಡೆದಂತಹ ಯುದ್ಧ ಆಗಿರ್ಬೋದು. ಎರಡರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಗಮನಿಸಬೇಕಾಗಿರೋದೇನು ಅಂತ ಅಂದ್ರೆ ಯುದ್ಧ ಅವ್ರು ಮಾಡ್ತಿದ್ದಾರೆ, ಇದರಿಂದ ತೊಂದರೆ ಆಗ್ತಾ ಇರೋದು ಯಾರಿಗೆ? ಅಲ್ಲಿರುವಂತಹ ನಾಗರಿಕರಿಗೆ. ಅದರಲ್ಲೂ ಕೂಡ ಇರಾನ್ ಇಸ್ರೇಲ್ ಮಾಡ್ತಾ ಇರುವಂತಹ ಒಂದೇ ಒಂದು ಯುದ್ಧದಿಂದ ಕೇವಲ ಅಲ್ಲಿರುವಂತಹ ನಾಗರಿಕರಷ್ಟೇ ಸಂಕಷ್ಟಕ್ಕೀಡಾಗಿರ್ಲಿಲ್ಲ, ಅದನ್ನ ಹೊರತುಪಡಿಸಿ ಅದರ ವ್ಯಾಪ್ತಿ ಭಾರತಕ್ಕೂ ಕೂಡ ಬಂದಿತ್ತು. ಆ ಭಾರತದಲ್ಲಿ ನಮ್ಮಲ್ಲಿದ್ದಂತಹ ನಾಗರಿಕರು ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಸಂಕಷ್ಟವನ್ನ ಎದುರಿಸಿದ್ದಾರೆ. ಆದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತ ಒಂದೇ ಒಂದು ಹೇಳಿಕೆಯನ್ನ ನಾವು ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸರ್ವನಾಶ ಮಾಡೇ ಬಿಡ್ತೀವಿ ಅಂತ ಹೇಳಿದ್ರು. ಎಂಡ್ ಆಫ್ ದಿ ಮೂಮೆಂಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಉಲ್ಟಾ ಪಲ್ಟಾ ಆಗಿ ಹೆಸರೇ ಹೇಳಿದ್ದಿಲ್ಲ, ಹೆಸರೇ ಕೇಳಿಸಿರ್ಲಿಲ್ಲ ಈ ಪಾಕಿಸ್ತಾನ ಉದ್ಭವ ಮೂರ್ತಿ ತರ ಉದ್ಭವ ಆಯ್ತು. ಅದು ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿ ಕದನ ವಿರಾಮವನ್ನ ಘೋಷಣೆ ಮಾಡಿದಂಥದ್ದು. ಹಾಗಾದ್ರೆ ಇವಾಗ ಸದ್ಯದ ಮಟ್ಟಿಗೆ ಕದನ ವಿರಾಮ ಘೋಷಣೆ ಆಗಿದೆ, ಅದು ಕೇವಲ ಕಾಗದಕ್ಕಷ್ಟೇನಾ ಅಥವಾ ಅದನ್ನ ಹೊರತುಪಡಿಸಿ ನಿಜವಾಗ್ಲೂ ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದ್ಯಾ? ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚಾ ವಿಚಾರ ಟ್ರಂಪ್ ಟುಸ್ ಇರಾನ್ ಬಾಸ್. ವೆಲ್ಕಮ್ ಬ್ಯಾಕ್. ಇವಾಗ ಆಲ್ರೆಡಿ ನಾವು ನೋಡಿರೋ ಪ್ರಕಾರ ಟ್ರಂಪ್ ಅವರು ಹೇಳಿದ್ದಂತಹ ಕೆಲವೊಂದಷ್ಟು ಹೇಳಿಕೆಗಳೇನಿದೆ ಆ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಮೊದಲಿಗೆ ಎಲ್ಲೋ ಒಂದ್ ಕಡೆ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇರಾನ್ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಇಸ್ರೇಲ್ ಹಾಗೂ ಇರಾನ್ ಅದ್ರ ಪಾಡ್ಗದು ಯುದ್ಧವನ್ನ ಮಾಡ್ತಾ ಇತ್ತು. ಆದ್ರೆ ಟ್ರಂಪ್ ಅವ್ರು ಮಾತ್ರ ಟ್ರೂತ್ ನಲ್ಲಿ ಅವರಿಗೆ ಮನ ಬಂದಂತೆ ಮನಸ್ಸಿಚ್ಛೆಗೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿಯಲ್ಲಿ ಟ್ವೀಟ್ ಗಳನ್ನ ಹಾಕ್ತಾ ಹೋದ್ರು. ಜನರು ಕೂಡ ಗೊಂದಲಕ್ಕೀಡಾದ್ರು. ಎಲ್ಲೋ ಒಂದ್ ಕಡೆ ಟ್ರಂಪ್ ಹುಚ್ಚ ಅಂತ ಕಾಣಿಸುತ್ತೆ, ಭ್ರಮೆಯಲ್ಲಿದ್ದಾರೆ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಏನ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ತಿಳ್ಕೊಳ್ತಾ ಹೋಗೋಣ. ನಾನು ಅದಕ್ಕಿಂತ ಮುಂಚೆ ಗೆಸ್ಟ್ ಅನ್ನ ವೆಲ್ಕಮ್ ಮಾಡ್ತೀನಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಾಕೋಬ್ ಕ್ರಸ್ಟಾ, ಆರ್ಥಿಕ ತಜ್ಞರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಲ್ಲಿ ಡಾಕ್ಟರ್ ವಾಸುದೇವ್ ರಾವ್ ಕಶ್ಯಪ, ರಾಜಕೀಯ ವಿಶ್ಲೇಷಕರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶ್ ಶೆಟ್ಟಿ, ಸಾಮಾಜಿಕ ಹೋರಾಟಗಾರರಾಗಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಡಾಕ್ಟರ್ ಜಾಕಬ್ ಕ್ರಸ್ಟಾ ಅವರನ್ನ ಕೇಳ್ತಾ ಹೋಗ್ತೀನಿ. ಸರ್, ಸದ್ಯದ ಮಟ್ಟಿಗೇನೋ ಕದನ ವಿರಾಮ ಘೋಷಣೆ ಆಗಿದೆ. ಎಲ್ಲೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಂತಹ ಡೊನಾಲ್ಡ್ ಟ್ರಂಪ್ ಅವರು ಎಂಡ್ ಮೂಮೆಂಟ್ ಅಲ್ಲಿ ಎಲ್ಲವೂ ಕೂಡ ಬದಲಾಯಿಸಿಕೊಂಡ್ರು, ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಅದು ಕೂಡ 14 ದಿನಗಳು. ಏನ್ ಹೇಳ್ತೀರಾ ಸರ್? ಗೆದ್ದವ್ರು ಯಾರು, ಸೋತವ್ರು ಯಾರು? ಈ ಒಂದು 14 ದಿನಗಳ ಕದನ ವಿರಾಮನ್ನ ಹೊರತುಪಡಿಸಿ 40 ದಿನ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿದೆ. ಗೆದ್ದವ್ರು ಯಾರು, ಸೋತವ್ರು ಯಾರು? ನೀವು ಬಹಳ ಚೆನ್ನಾಗಿ ಹೆಡ್ಡಿಂಗ್ ಕೊಟ್ಟಿದ್ದೀರಾ, ಟ್ರಂಪ್ ಟುಸ್ ಅಂತ. ಅದು ನಿಜವಾಗಿ ಟ್ರಂಪ್ ಟುಸ್ ಆಗಿದೆ. ಯಾಕಂದರೆ ಸುಮಾರು ಕಳೆದ 40 ದಿವಸದ ಯುದ್ಧದಲ್ಲಿ ಅವರು ಬಾಯಲ್ಲಿ ಬೂಟಾಟಿಕೆ ಮಾತಾಡ್ಕೊಂಡು ಮಾತ್ರ ಹೋದ್ರು ವಿನಃ ಈ ಯುದ್ಧಕ್ಕೆ ಅವರು ಎಷ್ಟು ಸಾರಿ ಕಡಿವಾಣ ಹಾಕಿದ್ದಾರೆ. ಒಂದು ಸಾರಿ ಒಂದು ವಾರ 10 ದಿವಸ ಹಿಂದೆ ಒಂದು 48 ಅವರ್ಸ್ ಟೈಮ್ ಕೊಟ್ಟಿದ್ರು. ಹಾರ್ಮೋನ್ ಜಲಸಂಧಿಯನ್ನ ಓಪನ್ ಮಾಡಲೇಬೇಕು, ಇಲ್ಲದೆ ಹೋದ್ರೆ ಎಲ್ಲ ನಾಶ ಮಾಡ್ತೀನಿ ಮತ್ತು ಮೊನ್ನೆ ಇನ್ನೊಂದು 48 ಅವರ್ಸ್ ಕೂಡ ವಾರ್ನಿಂಗ್ ಕೊಟ್ಟರು. ಈ ಒಂದು ವೇಳೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಓಪನ್ ಮಾಡದಿದ್ರೆ 1 ಗಂಟೆ ಒಳಗೆ ಇಡೀ ಇರಾನ್ ಅನ್ನು ಧ್ವಂಸ ಮಾಡ್ತೀನಿ ಅಂದ್ಬಿಟ್ಟು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಇರಾನ್ ಹೇಳಿತ್ತು, ನೀವೊಂದು ವೇಳೆ ಆ ಥರ ಮಾಡಿದರೆ ನಾವು ಇಡೀ ಗಲ್ಫ್ ಕಂಟ್ರೀಸ್ನಲ್ಲಿ ಇರುವ ಎಲ್ಲ US ಇನ್ವೆಸ್ಟ್ಮೆಂಟ್ ಅನ್ನು ಧ್ವಂಸ ಮಾಡ್ತೀನಿ ಅಂದ್ಬಿಟ್ಟು. ಫೇಸ್ಬುಕ್ ಆಗಲಿ, ಗೂಗಲ್ ಆಗಲಿ, ಮೆಟಾ ಆಗಲಿ, ಏನು ಇನ್ವೆಸ್ಟ್ಮೆಂಟ್ ಆ್ಯಪಲ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆಯೋ, ಕುವೈಟ್, ಕಟಾರ್, ಬ್ಯಾರಿನ್ ಮತ್ತು ಈ ಎಲ್ಲ UAEನಲ್ಲಿ ಏನು ಇನ್ವೆಸ್ಟ್ ಮಾಡಿದೆಯೋ ಅದರ ಮೇಲೆ ನಾನು ದಾಳಿ ಮಾಡ್ತೀನಿ, ನೋಡೋಣ ನೀವು ಏನು ಮಾಡ್ತೀರ, ಹೆಂಗೆ ಧ್ವಂಸ ಮಾಡ್ತೀರ ಅಂದ್ಬಿಟ್ಟು. ಅಂದರೆ ಅಲ್ಲಿ 1 ಗಂಟೆಯಲ್ಲಿ ನಾನು ಧ್ವಂಸ ಮಾಡ್ತೀನಿ ಇರಾನ್ ಅಂತ ಹೇಳಿದರು. ಆದ್ರಲ್ಲ ಟ್ರಂಪ್. ಅದು ಕೂಡ ಹೋಗಿ ಇವಾಗ ಪಾಕಿಸ್ತಾನ್ ಬ್ರೋಕರೇಜ್ ಮಾಡಿ ಸಂಧಾನ ಮಾಡಿದೆ. ಅದು ಕೂಡ ಸಂಧಾನ ಮಾಡಿದ್ದು ಎಷ್ಟು ತನಕ? 10 ದಿವಸ ತನಕ. 10 ದಿವಸ ತನಕ ಯುದ್ಧ ಇಲ್ಲ ಅಂತ. 14 ದಿನ ತನಕ. 10 ದಿವಸ ಅಂತ. ಓಕೆ, ದಟ್ ಇಸ್ ಡಿಸ್ಪ್ಯೂಟಬಲ್. ಅದರಲ್ಲಿ ಇವಾಗ ಶುಕ್ರವಾರ 10ನೇ ತಾರೀಕು ಮೀಟ್ ಮಾಡ್ತಾ ಇದ್ದಾರೆ 1 to 1. USA ಮತ್ತೆ ಇರಾನ್ ಅವರು ಅಫಿಷಿಯಲ್ಸ್ ಮೀಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ.
ಇಸ್ಲಾಮಾಬಾದ್ನಲ್ಲಿ ಮೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಮೀಟ್ ಮಾಡಿಬಿಟ್ಟು ಬಹುಶಃ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ನೋಟಿಸಬಲ್ ಪಾಯಿಂಟ್ ಏನಂದರೆ, ಇರಾನ್ನವರು ಎನ್ರಿಚ್ಮೆಂಟ್ ಆಫ್ ದ ಯುರೇನಿಯಮ್ ಟ್ರಂಪ್ ಆ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ, ನೀವು ಎನ್ರಿಚ್ಮೆಂಟ್ ಮಾಡಲಿಕ್ಕಿಲ್ಲ, ನೀವು ಅಣುಬಾಂಬನ್ನು ತಯಾರು ಮಾಡುವಂಗಿಲ್ಲ. ಇದಕ್ಕೆ ಇರಾನ್ನವರು ಥ್ರೆಟ್ ಕೊಟ್ಟಿದ್ದಾರೆ, ನಾವು ಇಲ್ಲ ಎನ್ರಿಚ್ ಮಾಡೇ ಮಾಡ್ತೀವಿ. ಇವನ್ ಯುದ್ಧ ಇದು ಏನೋ ಅಗ್ರಿಮೆಂಟ್ ಮಾಡಿದ್ರು ಕೂಡ ನಾವು ಎನ್ರಿಚ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದೊಂದು ಥ್ರೆಟ್ ಬೈ ಇರಾನ್. ಸೊ ಅದು ನಿಜವಾಗಿ ಟ್ರಂಪ್ದು ಟುಸ್ ಆಯಿತು, ಇವನು ವಿನ್ ಆದಲ್ಲ. ಆಮೇಲೆ ಖಂಡಿತವಾಗಿ ಹೇಳೋದಾದರೆ ಈಗ ಯಾವ ಈ ನಮ್ಮ ಇರಾನ್ ಕಡೆಯಿಂದ ಸುಮಾರು 1600 ಪೀಪಲ್ ಆರ್ ಆಲ್ರೆಡಿ ಡೈಡ್. ಸುಮಾರು 200-300 ನಮ್ಮ ಮಕ್ಕಳು, ಇರಾನ್ನ ಮಕ್ಕಳು ಸ್ಕೂಲ್ ಮೇಲೆ ಹೊಡೆದಾಕಿ ಹೋಗಿದ್ದಾರೆ, 186 ಮಕ್ಕಳು ಹೋಗಿದ್ದಾರೆ. ಆಮೇಲೆ ಆಚೆ ಕಡೆ ಇಸ್ರೇಲ್ನಲ್ಲಿ 1500 ಪೀಪಲ್ ಆರ್ ಡೈಡ್. ವೆರಾಸ್ USA ದಿಂದ ಖಾಲಿ 35 ಸೈನಿಕರು ಮಾತ್ರ ಹೋಗಿದ್ದಾರೆ. ಆದರೆ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಇರಾನ್ನವರು ಡ್ರೋನ್ ಮುಖಾಂತರ ಬ್ಯಾಲಿಸ್ಟಿಕ್ ಕೋಟಿ ಕಟ್ಲೆ ಇರೋ ಬ್ಯಾಲಿಸ್ಟಿಕ್ ಮಿಸೈಲ್ ಡ್ರೋನ್ ಮುಖಾಂತರ ಸಾವಿರಾರು ಕಟ್ಲೆ ಧ್ವಂಸ ಮಾಡಿದ್ದಾರೆ. ನೋಟಿಸಬಲ್ ಪಾಯಿಂಟ್, F-16 ಅಂತ ಅಷ್ಟು ಒಳ್ಳೆಯ ಫೈಟರು, ಕಂಪ್ಲೀಟ್ ಆಟೋಮ್ಯಾಟಿಕ್ ಫೈಟರ್ನ ಇವರು ಕೊಂದಾಕಿದಾರಲ್ಲ, ಕೆಳಗಿಳಿಸಿದಾರಲ್ಲ. ಅಂದರೆ ಇರಾನಿನ ಸಾಮರ್ಥ್ಯ ಎಷ್ಟಿದೆ ನೋಡಿ. ಅಲ್ಲಿ ಇವರು 3 ದಿವಸ ಒಳಗಡೆ ಅದನ್ನ ಕಂಪ್ಲೀಟ್ ನಾನು ಬದಲು ಮಾಡ್ತೀನಿ, ಸರ್ಕಾರ ಬದಲು ಮಾಡ್ತೀನಿ. ಅದು ಕೂಡ ಅದರಲ್ಲಿ ಒಳಗಿನ ಗುಟ್ಟು ಏನಂದ್ರೆ, ವೆನೆಜುವಾಲಾನ ಆಲ್ರೆಡಿ ಎಕ್ವೈರ್ ಮಾಡಿ ಆಯ್ತು USA. ಇರಾನ್ ಕೂಡ ಎಕ್ವೈರ್ ಮಾಡಿದರೆ 40% ಆಫ್ ದ ಆಯಿಲ್ ಪ್ರೊಡಕ್ಷನ್ ಅವನಿಗೆ ಸಿಗುತ್ತೆ, ಅವರ ಅಧಿಪತ್ಯದಲ್ಲಿ ಸಿಗುತ್ತೆ. ಸೊ ದೇ ಆರ್ ಆಲ್ರೆಡಿ ಆಯಿಲ್ ಕಿಂಗ್. ಪೆಟ್ರೋ ಡಾಲರ್ ಅಂತ ಏನಿದೆಯೋ ಅದು ಆಯಿಲ್ ಕಿಂಗ್ ಆಗಿದ್ದಾರೆ. ಅದಲ್ಲದೆ ಈಗ ಟ್ರಂಪ್ನವರು ಆ ಆಯಿಲ್ ಕೂಡ ನಾನು ಅದಕ್ಕೆ ಅಧಿಪತ್ಯ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಇಷ್ಟೆಲ್ಲ ಮಾಡಿದಾರಲ್ಲ, ನಷ್ಟ ಯಾರಿಗೆ ಪಾಪ. ಇದಲ್ಲದೆ ಇನ್ನೊಂದು, ಇಸ್ರಾಯೇಲ್ನವರು ನೀವು ಎಷ್ಟು ಒಪ್ಪಂದ ಮಾಡಿದ್ರು ಲೆಬನಾನ್ ಮೇಲೆ ನಾವು ದಾಳಿ ಮಾಡೋದು ಬಿಡಲ್ಲ. ಹಾಗಾದ್ರೆ ಇದು ಯಾವ ತರದ ಸಂಧಾನ ಆಗತ್ತೆ? ಅದೇ ಕೇವಲ ಕಾಗದಕ್ಕಷ್ಟೇ ಅಷ್ಟೇನಾ? ಇದು ಸ್ವಲ್ಪ ಕಾದು ನೋಡ್ಬೇಕಾಗತ್ತೆ. ಎಸ್ ಸರ್, ನಾನು ವಾಸುದೇವ್ ರಾವ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ದಾಳಿಯನ್ನ ಮಾಡೋದಕ್ಕೆ ಮೊದಲನೇದಾಗಿ ಟ್ರಂಪ್ ಯೋಚನೆ ಮಾಡಿದಂಥದ್ದೇ ಅಲ್ಲಿ ಯುರೇನಿಯಂ ಜಾಸ್ತಿ ಇದೆ, ಎನ್ರಿಚ್ ಆಗ್ತಾರೆ ಸರ್ ಹೇಳ್ದಂಗೆ, ಜೊತೆಯಲ್ಲಿ ಪರಮಾಣುಗಳನ್ನ ಅತಿ ಹೆಚ್ಚಿನದಾಗಿ ಅವ್ರೇನಾದ್ರೂ ಉತ್ಪತ್ತಿ ಮಾಡಿಬಿಟ್ರೆ ಇವರ ಒಂದು ಅಧಿಪತ್ಯ ಏನಿತ್ತು, ಇವ್ರ ಕೈಗೆ ಏನೆಲ್ಲ ಸಿಗಬೇಕಾಗಿತ್ತು, ವಿಶ್ವಕ್ಕೆ ನಾನೇ ದೊಡ್ಡಣ್ಣ, ನಾನೇ ಗ್ರೇಟ್ ಅಂತ ಏನ್ ಅನ್ಕೊಳ್ತಾ ಇದ್ರು ಅದು ಮಿಸ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯುದ್ಧವನ್ನ ಮಾಡಿದ್ದಂಥದ್ದು. ಅವ್ರು ಮೊದಲನೇದಾಗಿ ಘೋಷಣೆ ಮಾಡಿದ್ದು ಕೂಡ ಹಾಗೆ. ಆ ಯುದ್ಧದಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಯೂಸ್ ಆಯ್ತಾ? ಕೊನೆ ಕ್ಷಣದಲ್ಲಿ ಏನೂ ಆಗಿಲ್ಲ ಅಂತ ಕಾಣಿಸುತ್ತೆ. ಏನ್ ಹೇಳ್ತೀರಾ ಸರ್? ಈಗ ಇದು ಸ್ವಲ್ಪ ಲೇಯರ್ನಲ್ಲಿ ಹೋಗೋದು ಬೇಡ, ಲೇಯರ್ ಕ್ರೀಮ್ ಲೇಯರ್ ಥರ ಅಂದರೆ ಮೇಲೆ ಹೋದರೆ ಪ್ರಯೋಜನ ಇಲ್ಲ. ಈ ಆ್ಯಕ್ಚುಲಿ ಈ ಯುದ್ಧ ನಡೀತಾ ಇರೋದು ಇಟ್ ಈಸ್ ನಾಟ್ ಫಾರ್ ದಿ ಪವರ್ ಆರ್ ಮನಿ, ಇದು ಅಧಿಕಾರ ಮತ್ತು ಸಿದ್ಧಾಂತದ ಒಂದು ಹೋರಾಟ. ಸುಮಾರು 30-40 ವರ್ಷಗಳ ಕಾಲ ಸುದೀರ್ಘ ಹೋರಾಟ ನಡ್ಕೊಂಡು ಬರ್ತಾನೆ ಇದೆ. ಪಾಕಿಸ್ತಾನ, ಅಮೇರಿಕಾ, ಇಸ್ರೇಲು, ಇರಾನ್. ಇದು ಏನಾಗಿದೆ ಅಂತಂದರೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಪ್ರತಿ ದೇಶ ಕೂಡ ತನ್ನದೇ ಆತಕ್ಕಂಥ ಸಂಪನ್ಮೂಲಗಳಿಂದ, ಅದು ಆಯಿಲ್ ಆಗಿರ್ಬೋದು, ಕೋಡ್ ಆಯಿಲ್ ಆಗಿರ್ಬೋದು, ಯುರೇನ್ ಆಗಿರ್ಬೋದು, ಅಥವಾ ಪ್ರಕೃತಿ ತತ್ವವಾದ ಒಂದು ಸಂಪತ್ತಾಗಿರ್ಬೋದು, ನ್ಯಾಚುರಲ್ ಏನು ಹೇಳ್ತಾರೆ ಅದನ್ನು, ಅದಕ್ಕೆ ಪಾರುಪತ್ಯ ಪಡೆಯೋದಕ್ಕೋಸ್ಕರ ಭಾಳಷ್ಟು ದೇಶಗಳು ಅದಕ್ಕೆ ಅಧಿಕಾರಯುತವಾಗಿ ಅದನ್ನು ಚಲಾವಣೆ ಮಾಡುತ್ತೆ. ಇರಾನು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಅದು ಇಟ್ ಈಸ್ ಅದರದಾದ ಇತಿಹಾಸ ಇದೆ ಇರಾನ್ಗೆ. ಒಂದು 6,000-4,500 ವರ್ಷಗಳ ಕಾಲ ಭಾರತ ದೇಶದ ಇತಿಹಾಸ ಎಲ್ಲಿ ಶುರು ಆಯಿತು, ಅದೇ ಇರಾನ್ ಕೂಡ ತನ್ನದೇ ಆದ ಇತಿಹಾಸದ ಇಂಟರ್ಲಿಂಕ್ ತಗೊಂಡಿದೆ. ಅಮೆರಿಕ ನಿನ್ನೆ ಮೊನ್ನೆ ಹುಟ್ಟಿರೋದು, ಅದು 200-300 ವರ್ಷಗಳ ಅಥವಾ 500 ವರ್ಷಗಳ ಇತಿಹಾಸ ಇರತಕ್ಕಂಥ ಅಮೆರಿಕರು ಬೇರೆ ಬೇರೆ ಕಾರಣಗಳಿಂದ ಪ್ರಾಬಲ್ಯ ಬಂದಿದೆ. ಇವತ್ತು ವಿಶ್ವದ ದೊಡ್ಡಣ್ಣ ಆಗಿದ್ದಾರೆ. ಆತನ ಪ್ರಾಬ್ಲಮ್ ಏನಂತಂದರೆ ಬೇಸಿಕಲಿ ಟ್ರಂಪು ಬಂದ್ಬಿಟ್ಟು ದುರಹಂಕಾರಿ. ನಾನು ಹೇಳಿದ್ದೆ ನಡಿಬೇಕು, ನಾನು ಆಗಿದ್ದೇ ಆಗಬೇಕು, ನಂದೇ ನಾನೇ ನೋಡಿ. ಅವನು ಆತಂದು ಏನಾಗತ್ತಂದ್ರೆ 2nd ಟೈಮ್ ಮೊದಲನೇ ಸಲ ಗೆದ್ದಾಗ ಇಷ್ಟು ಆರ್ಭಟ ಇರಲಿಲ್ಲ. 2nd ಟೈಮ್ ಗೆದ್ದಾಗ ಏನಾಯಿತು ಅಂತಂದರೆ ನನಗೆ ಯಾರು ಮುಟ್ಟೋರಿಲ್ಲ ಅನ್ನತಕ್ಕಂಥ ಧೋರಣೆ ಬಂದಾಗ ಏನಾಯಿತು, ನಾನು ಇಡೀ ವಿಶ್ವವನ್ನು ಕಬಳಿಸ್ತೇನೆ ಅನ್ನತಕ್ಕಂಥದ್ದು ಇದೆಯಲ್ಲ. ಸರಿ, ಹಂಗೆ ನೋಡೋಕೆ ಕಂಪೇರ್ ಮಾಡಿದ್ರೆ ಅಮೆರಿಕಾಗೆ ಇರಾನ್ ಪುಟ್ಟ ದೇಶ, ಆದರೆ ಹೆಂಗೆ ಸೆಳೆದು ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದು ನೀವು ಇರಾನ್ ಏನು ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇರಾನು ಆ ಕಾಲಘಟ್ಟದಿಂದನೂ ಅಂಧ ಕಾಲಘಟ್ಟದಿಂದನೂ ಕೂಡ
ಈ ಪ್ರಕೃತಿ ಮೇಲೆ ತಂದು ಹಿಡ್ತಾ ಇದೆ. ಯಾವುದು ಅಮೃತ ಸೇತುವೆ ಇರ್ಬೋದು ಅಥವಾ ಬ್ರಿಡ್ಜ್ ಇರ್ಬೋದು, ಆಮೇಲೆ ಪ್ರಕೃತಿ. ಇರಾನ್ ಇವತ್ತು ಆಯಿಲ್ ಸಂಬಂಧಪಡ್ತಕ್ಕಂಥ ವಿಷಯಕ್ಕೆ ಬಂದಾಗ ಅದನ್ನು ಮೀಟ್ ಮಾಡೋಕ್ಕೆ ಯಾರು ಕೈಲಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಸಣ್ಣದಾಗಿ ಇರಾನಲ್ಲಿ ಒಂದು ಕಡ್ಡಿಗೀರಿದ್ರೆ ಬೇರೆ ದೇಶಗಳಲ್ಲಿ ಹತ್ಕೊಳ್ಳುತ್ತದು. ಈ 30 ವರ್ಷಗಳ ಸುದೀರ್ಘ ಹೋರಾಟ ಏನಾಯಿತು ಅದು, ಅವರು ಅಮೆರಿಕದವ್ರದ್ದು ಏನು ಕಂಟೆನ್ಷನ್ ಅಂತ ಅವ್ರದ್ದು ಏನು ಪರಮಾಣು ಮಾಡ್ತಿದ್ದೀರಿ ನೀವು, ಆಯ್ತಲ್ಲ, ನಿಮ್ಮ ಮಾತು ಕೇಳ್ತಾ ಇಲ್ಲ ನೀವು ಅಂಥೇಳಿ ಸುಮಾರು ಹತ್ಯೆಗಳಾಗಿದೆ. ಇರಾನ್ ಸಂಬಂಧಪಡ್ತಕ್ಕಂಥ ಭಾಳಷ್ಟು ಜನ ನಾಯಕರುಗಳು, ಭಾಳಷ್ಟು ಜನ ಅಧಿಕಾರಶಾಹಿಗಳೆಲ್ಲರೂ ಕೂಡ ಹತ್ಯೆಗಳೊಳಗಾಗಿದ್ದಾರೆ. ಇಲ್ಲಿ ಏನು ಬರುತ್ತೆ ಅಂತಂದರೆ, ಇಲ್ಲಿ ಇರಾಕು ಮತ್ತು ಅಮೆರಿಕ ಇಬ್ಬರು ಏನಿದೆ ದೈತ್ಯಾಶಕ್ತಿಗಳು ಇವು. ಇರಾಕು ತನ್ನದೇ ಆಗ್ತಕ್ಕಂಥ ಒಂದು ಯುದ್ಧೋತ್ಸವ, ತನ್ನದೇ ಆಗ್ತಕ್ಕಂಥ ಸಂಪನ್ಮೂಲಗಳಿಂದ, ತನ್ನದೇ ಆಗ್ತಕ್ಕಂಥ ಒಂದು ಸಾಮರ್ಥ್ಯದಿಂದ ಹಿ ವಾಂಟ್ ಟು ಕ್ಯಾಪ್ಚರ್ ಎಂಟೈರ್ ಅಬುದಾಬಿ, ಆ ಸುತ್ತಮುತ್ತ ಇರುವುದನ್ನು ತನ್ನ ಪ್ರಾಬಲ್ಯ ತಗೋಬೇಕು ಅಂತ ಇರಾಕ್ ಹಾತೊರಿತಾ ಇದೆ, ಇಸ್ರೇಲ್ ಹಾತೊರಿತಾ ಇದೆ. ಅಮೆರಿಕ ಇಡೀ ವಿಶ್ವವನ್ನು ಆಕ್ರಮಿಸ್ಕೋಬೇಕು ಅಂತೇಳಿ ಒಬ್ಬರೊಬ್ಬರು ಏನು ಮಾಡ್ತಿದೆ, ಡಿವೈಡ್ ಆಯ್ತು. ಇಲ್ಲಿ ನೋಡಿ, ಚೈನಾ ಸಪೋರ್ಟೆಡ್ ಒಂದು ಕಡೆ, ಚೈನಾ ಅಂಡ್ ರಷ್ಯಾ ಒಂದು ಕಡೆ ಪ್ಯಾಕೇಜ್ ತಗೊಳ್ಳಿ, ಅಮೆರಿಕ ಮತ್ತು ಇಸ್ರೇಲ್ ಒಂದು ಪ್ಯಾಕೇಜ್ ತಗೊಳ್ಳಿ, ರಷ್ಯಾ ಒಂದು ಕಡೆ, ಇರಾನು ಮತ್ತು ಇರಾನ್ ಈಸ್ ಮಿಡಲ್, ಇಟ್ ಈಸ್ ಓನ್ಲಿ ಸೆಂಟ್ರ್ ಪ್ಲೇಸ್. ಇವಾಗ ಏನಂತಂದ್ರೆ, ಈಗ ಏನು ನಡೀತಿದೆ ನೋಡಿ, ಒಂದು ಕಡೆ ಯಾವಾಗಲೇ ಹೇಳಿದೆ, ಒಂದು ಕಡೆ ಎಲ್ಲರೂ ಒಂದು ಕಡ್ಡಿಗೀರಿದ್ರೆ ಬೇರೆ ದೇಶಗಳೆಲ್ಲ ಅಪಾಪಿ ಆಗುತ್ತೆ. ಇರಾನಲ್ಲಿ ನಡೆದಿರತಕ್ಕಂಥ ರಣೋತ್ಸವದ ಒಂದು ಭೀಕರತೆ ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಯ್ತದು. ತಕ್ಷಣ ರಾತ್ರೋರಾತ್ರಿ ಡೀಸೆಲ್ ಬೆಲೆ ಆಯಿತು, ಡೀಸೆಲ್ ಕೊರತೆಗಳಾಯಿತು, ಬೆಲೆ ಜಾಸ್ತಿ ಆಗಲಿಲ್ಲ, ಕೊರತೆಗಳಾಯಿತು, ಅಂದರೆ ಬರಲಿಲ್ಲ. ಇಲ್ಲಿರೋ ಜನಗಳು ಕೂಡ ಅರಾಜಕತೆ ಅನ್ಕೊಂಡ್ಬಿಟ್ಟದನ್ನು. ಇದ್ದ ಸಮಯದಲ್ಲಿ ಕೂಡ ಎಲ್ಲರೂ ಸಂಯಮದಿಂದ ಇರಬೇಕಾಗಿತ್ತು. ಬಟ್ ಇದರ ಜನ ಏನು ಮಾಡ್ಬಿಟ್ರು ಅಂತಂದರೆ ಅಪಾಪಿಗಳಾಗ್ಬಿಟ್ರು. ಯಾಕಂದರೆ ನಮ್ಮ ದೇಶಕ್ಕೆ ಶತ್ರುಗಳು ಹೊರಗಿನವರಲ್ಲ, ನಮ್ಮಲ್ಲೇ ಬೇಕಾದ ಜನ ಇದ್ದಾರೆ. ನಮ್ಮ ದೇಶವನ್ನು ಏನೋ ಅದನ್ನು ಸ್ಕ್ರಾಚಸ್ ಮಾಡೋದಕ್ಕೆ ಬೇಕಾದಷ್ಟು ನಮ್ಮೊಳಗೆ ಇದೆ. ಅದು ಏನೋ ಒಂದು ಈಗ ಏನಂತಂದರೆ, ಭಾರತ ದೇಶದ ಒಂದು ನಿರ್ಲಿಪ್ತ ಧೋರಣೆ, ನಿರ್ಲಿಪ್ತ ಒಂದು ಮೈಂಡ್ಸೆಟ್ ಏನಿದೆ, ಅದು ಯಾರ ಜೊತೆಗೂ ಗಲಾಟೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಅಲಿಪ್ತ ನೀತಿ ಫಾಲೋ ಮಾಡ್ತಾ ಇದೆ. ಅಮೆರಿಕಾನು ಇಷ್ಟಪಡುತ್ತೆ, ಇರಾನು ಇಷ್ಟಪಡುತ್ತೆ, ಇಸ್ರೇಲ್ ಇಷ್ಟಪಡುತ್ತೆ, ಎಲ್ಲರೂ ಬೇಕು ಅವರಿಗೆ. ಹಾಗಾಗಿ ಭಾರತ ದೇಶ ಯಾವುದೇ ಪಾತ್ರ ತಗೊಳ್ಳಿಲ್ಲ. ವಿಶ್ವಗುರು ಆಗಿರ್ತಕ್ಕಂಥ ಮೋದಿಯವರವ್ರ ಮಾತು ಕೂಡ ನಡೆಯುತ್ತೆ. ಅವ್ರೇನು ಹೇಳ್ತಾರಂತಂದರೆ, ಇದು ಸಂಬಂಧಪಟ್ಟಿದ್ದ ಗಲಾಟೆಗಳೆಲ್ಲ ಅಲ್ಲಿ ಮಾಡ್ಕೊಳ್ಳಿ, ನಮ್ಮ ದೇಶಕ್ಕೆ ಏನು ಡಿಸ್ಟರ್ಬ್ ಆಗೋದು ಬೇಡ ಅಂಥೇಳಿ ಈ ಸದ್ಯಕ್ಕೆ ಮೌನ ವಹಿಸಿದ್ದಾರೆ. ನಾಳೆ ನಾಡ್ದದಕ್ಕೂ ಅವ್ರದ್ದು ಒಂದು ಪಾತ್ರ ಬರುತ್ತದು. ಇಲ್ಲಿ ವಿಶ್ವದ ಒಂದು ಶಾಂತಿಗೋಸ್ಕರ ಭಾರತ ದೇಶ ಕೂಡ ಎಂಟ್ರಿ ಆಗುತ್ತದು, ಅದಕ್ಕೇನು ಸಮಸ್ಯೆ ಏನಿಲ್ಲ. ಬಟ್ ಇದು ಒಟ್ಟಾರೆ ಏನಂತಂದರೆ, ನೀವು ಹೇಳೋದು ಇವನೇನು ಆ ಯುದ್ಧೋತ್ಸವದ ವಿಜೃಂಭಣೆ ಇತ್ತು, ಆ ಅಹಂಕಾರ ಏನಿತ್ತು, ಅದು ಸಣ್ಣ ದೇಶದ ಮುಂದೆ ಮಂಡಿಯವರು ಕೂತ್ಕೋತು. ಯಾವುದು ಅಮೆರಿಕ, ಮಂಡಿಯವರು ಕೂತ್ಕೊಳ್ತದೆ. ಏನು ಸರ್? ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಸರ್, ನಾನು ನಿಮ್ಮ ಹತ್ರನೂ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಾಮಾಜಿಕ ಚಿಂತಕರಾದಂತಹ ಡಾಕ್ಟರ್ ವಾಮನಾಚಾರ್ಯ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ? ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಟ್ರಂಪ್ ಅವರು ಕದನ ವಿರಾಮವನ್ನೇನೋ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಆಗ್ಬೋದು ಪರಿಸ್ಥಿತಿ? ಟ್ರಂಪ್ ಅವರು ಕದನ ವಿರಾಮವನ್ನು ಘೋಷಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಶಾಲೆಗೆ ಹೋಗೋ ಮಕ್ಕಳಿಗೆ ಕೂಡ ಗೊತ್ತಿತ್ತು. ಈ ಯುದ್ಧ ಇದಕ್ಕಿಂತ ಹೆಚ್ಚಿನ ದಿನ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನಿನ್ನೆವರೆಗೂ ಟ್ರಂಪ್ ಅವರು ಏನು ಜೋರಾಗಿ ಅಬ್ಬರಿಸ್ತಾ ಇದ್ದರು, ಇರಾನವನ್ನು ಪೀಸ್ ಮಾಡಿ ಹಾಕಿಬಿಡ್ತಾನೆ ಅಂತ. ಅದು ಮಾಡೋದು ಅವ್ರ ಕಡೆಯಿಂದ ಸಾಧ್ಯ ಇರಲಿಲ್ಲ, ಅದು ಈಗಲೂ ಸಾಧ್ಯ ಇಲ್ಲ. ಯಾಕೆಂದರೆ ಅಣುಬಾಂಬಿಂದ ಯಾರೇ ಎಷ್ಟೇ ಹೆದರಿಕೆ ಹಾಕಿದರೂ ಕೂಡ ಇರಾನ್ ಹತ್ರನೂ ಅಣುಬಾಂಬಿದೆ. ಮತ್ತು ಕಳೆದ 80 ವರ್ಷಗಳಲ್ಲಿ ಎರಡನೇ ಮಹಾಯುದ್ಧದ ಅತ್ಯಂತ ಕೊನೆಯಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದಂಥ ಅಣುಬಾಂಬ್ ಒಂದನ್ನು ಬಿಟ್ಟರೆ ಕಳೆದ 80 ವರ್ಷಗಳಲ್ಲಿ ಯಾರೂ ಅಣುಬಾಂಬನ್ನು ಉಪಯೋಗಿಸಿಲ್ಲ. ಕೋಲ್ಡ್ ವಾರ್ ಇದ್ದಾಗ ಕೂಡ ಅದರ ನಂತರ ಕೂಡ ಯಾರೂ ಉಪಯೋಗಿಸಿಲ್ಲ. ಹೀಗಾಗಿ ಇವತ್ತು ಯುದ್ಧವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ, ಬಾಂಬ್ ಹಾಕ್ತೇವೆ ಅನ್ನೋದು ಅಸಾಧ್ಯವಾದ ವಿಷಯ. ಈಗ ಆಗಿರುವಂಥ ಸ್ಥಿತಿಯಲ್ಲಿ ಅಮೆರಿಕ ಏನು ಘೋಷಣೆ ಮಾಡಿದೆ, ಯುದ್ಧ ಬೇಡ, ನಾವು ಕಾಂಪ್ರಮೈಸಿಗೆ ಬರೋಣ ಅನ್ನೋದು, ಇದು ಒಂದು ರೀತಿಯಿಂದ ಅಮೆರಿಕದ್ದೇ ಸೋಲೊಪ್ಪಿಗೆ. ಆದರೂ ಕೂಡ ಇದನ್ನು ಅವರು ಆಗಲಿ ನಾವಾಗಲಿ ಯಾರು ಸೋಲೊಪ್ಪಿಗೆ ಅಂತ ಕಾಣದೆ ಜಗತ್ತಿನ ಒಳ್ಳೆಯ ದೃಷ್ಟಿಯಿಂದ ಇದು ಗುಡ್ ಡೆವಲಪ್ಮೆಂಟ್, ಇಷ್ಟು ಮಾತ್ರ ಅಂದ್ಕೊಳ್ಬೋದು.
ಎಸ್ ಸರ್, ನಾನು ನಿಮ್ಮ ಹತ್ರ ಮತ್ತೆ ಮಾತನಾಡ್ತೀನಿ ಸರ್. ಅದಕ್ಕಿಂತ ಮುಂಚೆ ನಾನು ನಾಗೇಶ್ ಶೆಟ್ಟಿ ಸರ್ನ ಮಾತನಾಡಿಸ್ತೀನಿ ಸರ್. ಸಾಮಾಜಿಕ ನಿಮಗೆ ಮತ್ತೇನಾದರೂ ಕೇಳೋದಿದೆಯಾ? ಹಾ ಸರ್, ನಾನು ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಎಸ್ ನಾಗೇಶ್ ಶೆಟ್ಟಿ ಸರ್, ನೀವು ಸಾಮಾಜಿಕ ಹೋರಾಟಗಾರರಾಗಿರೋದ್ರಿಂದ ನಾನು ಈ ಸಮಯದಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳಲೇಬೇಕು. ಯಾಕಂತ ಅಂದ್ರೆ ಭಾರತದಲ್ಲಿ ಈ ಯುದ್ಧದಿಂದಾಗಿ ಹಲವು ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣವಾಗಿತ್ತು. ಅದರಲ್ಲೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಅದನ್ನ ಹೊರತುಪಡಿಸಿ ಈ ಆಟೋ ಚಾಲಕರ ಸಂಕಷ್ಟ ಅನ್ನೋದೇನಿತ್ತು ಅದಂತೂ ಹೇಳತೀರದಾಗಿತ್ತು. ಏನ್ ಹೇಳ್ತೀರಾ ಸರ್? ಇವಾಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಆಮೇಲೆ ಈ ಸಾರ್ ಹೇಳ್ದಂಗೆ, ವಾಮನಾಚಾರ್ಯ ಅವರು ಹೇಳ್ದಂಗೆ, ಖಂಡಿತವಾಗೂ ಟ್ರಂಪ್ ಅದು ಸೋಲಲ್ಲ. ಅದು ಇಡೀ ನಾಗರಿಕರಿಗೆ ಅದೊಂಥರ, ನಮಗೆಲ್ಲ ಒಂಥರ ಸೋಲೆ. ಯಾಕೆಂತ ಹೇಳಿದ್ರೆ ಬರೀ ಇರಾನು ಮತ್ತು ಇಸ್ರೇಲು ಮತ್ತು ಅಮೇರಿಕಾ ಯುದ್ಧ ಅಲ್ಲ, ಇಡೀ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳಿಗೂ ಸಹ ಅದರಿಂದ ಆಗ್ತಾ ಇರುವಂಥ ನೋವು ಇತ್ತಲ್ಲ, ಅದು ಭಾಳಷ್ಟು ನೋವಿತ್ತು. ಯಾಕೆಂತ ಹೇಳಿದ್ರೆ ಒಂದು ನಮ್ಮ ದೇಶಕ್ಕೆ ಅತ್ಯಂತ ಹತ್ತಿರದಲ್ಲಿತ್ತು ನಾವು. ಈಗ ನೋಡಿ, ಗ್ಯಾಸ್ ಒಂದ್ ಕಡೆ ಗ್ಯಾಸ್ದು ಆಗಿ ಸಿಗ್ತಾ ಇರಲಿಲ್ಲ. ನಂತರದಲ್ಲಿ ಒಂದಷ್ಟು ಹೋಟ್ಲುಗಳೆಲ್ಲ, ಮತ್ತೆ ಆಮೇಲೆ ಬೀದಿ ಪರಿ ವ್ಯಾಪಾರ ಮಾಡ್ತಿದ್ದಂತಹ ಸಣ್ಣ ಪುಟ್ಟ ಹೋಟೆಲ್ಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿಗೆ ಬಂತು. ಅದಾದ ನಂತರದಲ್ಲಿ ಬಂದಂಥದ್ದು ಆಟೋ ಚಾಲಕರಿಗೆ. ನಮ್ಮ ರಾಜ್ಯದಲ್ಲಿ ಇದ್ದಂಥ ಆಟೋ ಚಾಲಕರಂತೂ ತಮ್ಮ ನೋವನ್ನು ಅವ್ರಿಗೆ ಅದು ಅರ್ಪಣೆ ಆಗಬೇಕು, ಆ ರೀತಿಯಲ್ಲಿ ನೋವನ್ನು. ಯಾಕೆಂತ ಇವೆಲ್ಲ ನೋಡ್ರಿ, ಯಾರಿಗೆ ಬೇಕಾಗಿದೆ ಯುದ್ಧ? ಇವತ್ತು ಮಾತುಕತೆಯಲ್ಲಿ ಆಗುವಂತಹ ಒಂದು ಸೌಮ್ಯತೆಯಿಂದ ಮಾತುಕತೆಯಲ್ಲಿ ಆಗುವಂತಹ ಹಲವಾರು ವಿಚಾರಗಳಿವೆ. ಯಾಂಥ ಯುದ್ಧದೇ ಬೇಕಾಗಿಲ್ಲ. ನಾವು ಯಾವ್ದು ಬೇಕಾದ್ರೂ ಮಾತುಕತೆ ಮುಖೇನ ಬಗೆಹರಿಸಿಕೊಳ್ಳುವಂತಹ ಒಂದು ಸಂಧಾನವನ್ನ ನಾವು ಶುರು ಮಾಡಬೇಕೇ ವಿನಃ ಯುದ್ಧದಿಂದ ಅಲ್ಲ. ಯುದ್ಧ ಯಾರಿಗೆ ಬೇಕು? ಶಸ್ತ್ರಾಸ್ತ್ರವನ್ನ ಯಾರು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಯುದ್ಧ ಬೇಕಾಗಿದೆ. ಇವತ್ತು ನೋಡಿ, ಈಗ ಸಂಪೂರ್ಣವಾಗಿ ತಮ್ಮ ವಾಹಿನಿ ಮುಖೇನ ನಾನು ಹೇಳ್ಕೊಳ್ಳೋದಿಷ್ಟೇ, ಈ ಬಾಂಬು, ಅಣುಬಾಂಬು, ಮತ್ತೊಂದು ಶಸ್ತ್ರಾಸ್ತ್ರ ಏನ್ ಮಾತ್ರ ಅದೆಲ್ಲ ಬ್ಯಾನ್ ಮಾಡಬೇಕಾಗಿದೆ. ಯಾರಿಗೆ ಬೇಕಾಗಿದೆ ಯುದ್ಧ? ಯುದ್ಧದಿಂದ ಆಗುವಂಥ ಸಾವು ನೋವುಗಳು ಎಷ್ಟಿವೆ ನೋಡಿ. ಅಮೆರಿಕಗೂ ಸಾವು ನೋವುಗಳನ್ನು ಸಂಭವಿಸಿದೆ, ಇಸ್ರೇಲಿಗೂ ಆ ಸಾವು ನೋವುಗಳು ಸಂಭವಿಸಿದೆ, ಇರಾನ್ಗೂ ಸಹ ಸಾವು ನೋವುಗಳ ಸಂಭವಿಸಿದೆ. ಅದ್ರ ಜೊತೆಯಲ್ಲಿ ಅಕ್ಕಪಕ್ಕ ಇರುವಂಥ ದೇಶಗಳಿಗೂ ಸಾವು ನೋವುಗಳನ್ನು ಸಂಭವಿಸುವಂತ ಪರಿಸ್ಥಿತಿಯನ್ನು ತಂದಿದೆ. ಯಾರಿಗೆ ಬೇಕಾಗಿದೆ ಯುದ್ಧ? ಯಾರಿಗೆ ಬೇಕಾಗಿದೆ ಈಗ? ರೀ, ಫಸ್ಟ್ ಇವಾಗ ಏನು ಇಲ್ಲಿ ಒಂದು ತನ್ನಗೆ ಸಲುವಾಗಿ ಹೊಡೆದಾಟ ಮಾಡ್ತಾ ಇದೀವಿ ಇವತ್ತು ದಿವಸ. ನೀವು ಯುದ್ಧ ಘೋಷಣೆ ಮಾಡಿ ನಿಮ್ಗೆ ಬರೋಂಥ ನಮಗೆ ತೈಲವನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇವತ್ತು ಅದನ್ನೇ ನಂಬ್ಕೊಂಡಿರುವಂಥ ದೇಶ ನಮ್ದು. ತೈಲವನ್ನ ನಂಬ್ಕೊಂಡಿರುವಂಥ ದೇಶ ಹಲವಾರು ದೇಶಗಳಿವೆ. ಇವತ್ತು ಅವ್ರಗಳಿಗೆ ಯಾವ್ಯಾವ ರೀತಿ ನೋಡಿ, ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 450 ರೂಪಾಯಿ, 350 ರೂಪಾಯಿ, 400 ರೂಪಾಯಿ ಜಾಸ್ತಿ ಆಗಿದೆ. ಅಲ್ಲಿ ಊಟಕ್ಕೂ ಸಹ ತೊಂದರೆ ಆಗುವಂತ ಲಾಕ್ಡೌನ್ ಮಾಡುವಂತ ಪರಿಸ್ಥಿತಿಗೆ ಬಂತು. ಆ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಬರುವಂತ ಸಂದರ್ಭ ಅದು. ಏನೋ ಟ್ರಂಪ್ ತಾವೇ ಯುದ್ಧ ಬೇಡ, ಇದು ನೋಡೋಣ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಇವ್ರುಗಳ ಆಟ ಹೆಂಗಿತ್ತು ಅಂತ ಹೇಳಿದ್ರೆ, ನಿನ್ನೆನೂ ಸಹ ಉಪಾಧ್ಯಕ್ಷ ನಮ್ಮ ಹತ್ರ ಇರುವಂತ ಒಂದು ಬಾಂಬ್ ಹಾಕಿದ್ರೆ ಇಡೀ ದೇಶನೇ ಸಹ ಸರ್ವನಾಶ ಮಾಡ್ಬಿಡ್ತೀವಿ. ಇದೆಲ್ಲ ಯಾರಿಗ್ರಿ ಬೇಕಾಗಿದೆ? ಎಲ್ಲ ಒಂದು ದೇಶವನ್ನ ಸರ್ವನಾಶ ಮಾಡುವಂತದ ಅಧಿಕಾರ ಕೊಟ್ಟರು ಯಾರು ನಿಮ್ಗೆ? ಒಬ್ಬನು ಕೊಲ್ಲುವಂತ ಅಧಿಕಾರ ಕೊಟ್ಟರು ಯಾರು ನಿಮ್ಗೆ? ಅದೆಲ್ಲ ಮುಖ್ಯ ಅಲ್ಲ ನಮ್ಗೆ. ಇವತ್ತು ಬರೀ ಎಲ್ಲ ಯುದ್ಧದಿಂದನೇ ಆಗುತ್ತೆ ಏನಾಗಿದ್ರೆ, ಸಾವುಗಳಿಂದನೇ ಆಗುತ್ತೆ ಏನಾಗಿದ್ರೆ, ಈ ದೇಶದಲ್ಲಿ ಖಂಡಿತ ಯಾರು ಇರೋದೇ ಇಲ್ಲ. ಸೊ ಅದಾಗಬಾರ್ದು. ಅದು ಯುದ್ಧ ಅನ್ನೋದೇ ಮೊದಲಾಗಿ ಅದನ್ನ ಬ್ಯಾನ್ ಮಾಡಬೇಕು. ಯುದ್ಧದಲ್ಲಿ ಕೊಡುವಂತ ಶಸ್ತ್ರಾಸ್ತ್ರಗಳು ಏನಿದೆ ಅದನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು. ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುವಂತವ್ರಿಗೆ ಅಷ್ಟೇ. ಅವ್ರು ಆರ್ಥಿಕವಾಗಿ ನೀವು ಏನ್ ಬೇಕು ಮಾಡ್ಕೊಂಡು ನೋಡಿ, ಒಂದು ಅಣುಬಾಂಬ್ ಎಷ್ಟು ಬೇಕು, ಯುದ್ಧಕ್ಕೆ ಏನೇನ್ ಬೇಕು, ಇವೆಲ್ಲ ಕೋಟ್ಯಾಂತರ ರೂಪಾಯಿಗಳನ್ನ, ಸಾವಿರಾರು ಕೋಟಿಯನ್ನ ಅವರು ಅದು ಆರ್ಥಿಕವಾಗಿ ಸಂಪಾದನೆ ಮಾಡ್ಕೊತಾರೆ ವಿನಃ ಈಗ ನಾವು ಯಾವ ಯುದ್ಧವನ್ನ, ಯಾವ ಅಣುಬಾಂಬ್ ತಯಾರು ಮಾಡ್ತೀವಿ? ನಾವು ಬೇಕು ಅಂದಾಗ ರಷ್ಯಾದಲ್ಲಿ ಉತ್ಪತ್ತಿ ಮಾಡ್ತಾರೆ, ಇಸ್ರೇಲ್ ಉತ್ಪತ್ತಿ ಮಾಡ್ತಾರೆ, ಯಾವ ದೇಶಗಳಲ್ಲಿ ಉತ್ಪತ್ತಿ ಮಾಡ್ತಾರೆ. ಅಂಥವ್ರಿಗೆ ಅದು ಆರ್ಥಿಕವಾಗಿ ಅವರು ದೊಡ್ಡ ಮಟ್ಟದಲ್ಲಿ ಸಬಲಗೊಳಿಸ್ತಾರೆ ವಿನಃ ನಮ್ಮಂತ ಸಣ್ಣ ಪುಟ್ಟ ರಾಷ್ಟ್ರಗಳು ಇಂತಹ ಅಣುಬಾಂಬ್ಗಳ, ಇಂಥ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡೋದಿಲ್ಲ. ನಾವೆಲ್ಲ ಸಾವಿರಾರು ಕೋಟಿಯನ್ನ ಅವ್ರಿಗೆ ಸುರಿದು ಅದು ತಗೊಂಡು ನಾವು ಇಟ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಅದನ್ನೆಲ್ಲವೂ ಸಹ ಸಮರ್ಪಕವಾಗಿ ನೀರಿನಲ್ಲಿ ಹೋಮ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಯುದ್ಧ ಅನ್ನುವಂಥ ರೀತಿ ಬಂದಾಗ ಇವೆಲ್ಲವೂ ಸರ್ವನಾಶ ಆಗುತ್ತೆ. ಮತ್ತಷ್ಟು ನಾವು ಯುದ್ಧಕ್ಕೆ ಬೇಕಾಗುವಂತ ಸಾಮಾನು ಸಾಮಗ್ರಿಗಳನ್ನ ಅವ್ರ ಹತ್ರ ಹೋಗಿ ಕೈ ಚಾಚುವಂತ ಕೆಲಸ ಆಗ್ತಾ ಇದೆ. ನಾವು ಇವತ್ತು ಅತ್ಯಂತ ಸಾಲಗಾರರ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ಇವತ್ತು. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ನಾನು ಮತ್ತೊಮ್ಮೆ ವಾಮನಾಚಾರ್ಯ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಶಾಂತಿ 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 ಅಂತ ಹೇಳುವಂತ, ಶಾಂತಿ ಸಂದೇಶವನ್ನ ಸಾರುವಂತ ಭಾರತ, ಮಂಗಳಕ್ಕೆ ಹೋಗ್ತೀವಿ ನಾವು, ಜೊತೆಯಲ್ಲಿ ವಿದ್ಯಾವಂತರಿದ್ದೀವಿ, ಈ ಸಂದರ್ಭದಲ್ಲಿ ಟೆಕ್ನಾಲಜಿಯನ್ನ ಕೂಡ ಯೂಸ್ ಮಾಡ್ಕೊಳ್ತಿದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಕೇವಲ ಭಾರತ ಅಂತ ಅಲ್ಲ, ಎಲ್ಲಾ ರಾಷ್ಟ್ರಗಳು ಕೂಡ ಈ ಒಂದು ಯುದ್ಧವನ್ನ ನಿಲ್ಸೋದ್ರಲ್ಲಿ ಮಾತನಾಡೋದಕ್ಕೆ ಹೋಗ್ಲಿಲ್ಲ, ಮುಂದೆ ಬರ್ಲಿಲ್ಲ ಅಂತ ಕಾಣಿಸುತ್ತೆ. ಏನ್ ಹೇಳ್ತೀರಾ ಸರ್ ಈ ಕುರಿತಾಗಿ?
ಇವತ್ತು ನಡೆದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಭಾರತ ಹೋಗಿ ಹೇಳಿದ್ದನ್ನು ಕೇಳುವಂಥ ಸ್ಥಿತಿಯಲ್ಲಿ ಎರಡೂ ರಾಷ್ಟ್ರಗಳು ಇರಲಿಲ್ಲ. ನಾವು ಸುಮ್ಮನೆ ಹೋಗಿ ಅಲ್ಲಿ ಮೂಗು ತೋರಿಸೋದಕ್ಕಿಂತನೂ ಮುಚ್ಚಿದ ಮುಷ್ಟಿಯನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಹೆಚ್ಚು ಜಾಣತನ. ನಿಮ್ಮ ಕಡೆಗೂ ಅಲ್ಲ, ಅವ್ರ ಕಡೆಗೂ ಅಲ್ಲ. ನಮ್ಮ ಹತ್ರ ಏನು ಶಕ್ತಿ ಇದೆ, ನಾವೇನು ಮಾಡಬಲ್ವಿ ಅನ್ನೋದು ನಮಗೆ ಗೊತ್ತು ಅಂತ ಹೇಳಿ ಸುಮ್ಮನಿದ್ದದ್ದೇನಿದೆ ಇದೇ ಒಳ್ಳೆಯದು. ನಾವು ಯುದ್ಧ ನಿಲ್ಲಿಸ್ತೇವೆ ಅಂತ ಹೋದಂಥ ಪಾಕಿಸ್ತಾನದ ಮುಖ ಹೆಂಗಾಯ್ತು ಅಂತ ನೀವು ನೋಡಿದ್ರಿ. ಇಂಗು ತಿಂದ ಮಂಗನಂಗಾಯಿತು. ಯಾರೂ ಬರಲೇ ಇಲ್ಲ. ಉಪಾಧ್ಯಕ್ಷರು ಬರ್ತೇನೆ ಅಂದರು, ಯಾರೂ ಬರಲಿಲ್ಲ. ಕಡೆಗೆ ಪಾಕಿಸ್ತಾನ ಒಂದು ಅಪಹಾಸ್ಯಕ್ಕೆ ಈಡಾಯಿತು. ಭಾರತ ಆ ಸ್ಥಿತಿಗೆ ಬರದ ಹಾಗೆ ನಾನೊಂದು ಮಧ್ಯಸ್ಥಿ ಮಾಡ್ತೇನೆ ಅಂತ ಹೋಗದೇ ಇರೋದು ಅತ್ಯಂತ ಜಾಣತನದ ಲಕ್ಷಣ. ಇವತ್ತು ಯುದ್ಧಗಳು ಹಿಂಗೆ ಬಹಳ ವರ್ಷ ನಡೆಯುತ್ತಾ ಇಲ್ಲ. ಇದಕ್ಕೊಂದು ಎಂಡ್ ಇದ್ದೇ ಇದೆ. ಇದು ಎಂಡ್ ಯಾರು ಮೊದಲು ಮಾಡಬೇಕು ಅನ್ನೋದಷ್ಟೇ ಪ್ರಶ್ನೆ ಇರೋದು. ಇರಾನ್ ಬಹಳ ವರ್ಷಗಳ ಒಂದು ಇತಿಹಾಸ ಇರುವಂಥ, ಸಂಸ್ಕೃತಿ ಇರುವಂಥ ಒಂದು ದೇಶ. ಅಮೇರಿಕ ಹೋಗಿ ವಿಯೆಟ್ನಾಮಲ್ಲಿ ಯುದ್ಧ ಮಾಡ್ತು, ಅವರನ್ನು ಸೋಲಿಸ್ತು. ಆದರೆ ಇವತ್ತು ಅಮೇರಿಕ ಆ ಥರದ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಮೇರಿಕ ಮತ್ತು ಇರಾನದ ಮಧ್ಯೆ ಸಾವಿರಾರು ಕಿಲೋಮೀಟರ್ಗಳ ಅಂತರ ಇದೆ. ಇಲ್ಲಿ ಬಂದು ಬಾಂಬ್ ಹಾಕಬಲ್ಲರು, ಅಂದರೆ ವಾಯು ಯುದ್ಧ ಮಾಡಬಲ್ಲರೇ ವಿನಃ ಫಿಸಿಕಲ್ ಯುದ್ಧ ಮಾಡೋಕ್ಕೆ ಅಮೇರಿಕದ ಕಡೆಯಿಂದ ಸಾಧ್ಯ ಇರಲಿಲ್ಲ. ಮತ್ತು ಅವರು ಮಾಡಿದರೂ ಕೂಡ ಅಕ್ಕಪಕ್ಕದಲ್ಲಿರುವಂಥ ಅರಬ್ ರಾಷ್ಟ್ರಗಳಿಗೆ ಕೂಡ ತುಂಬ ಹಾನಿ ಆಗ್ತಿತ್ತು. ಅಮೇರಿಕ ಯುದ್ಧ ಮಾಡ್ತಿರೋದು ಅದು ಹೇಳಿದಾಗೆ ಇಲ್ಲಿರುವಂಥ ಅಣುಶಸ್ತ್ರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಥವಾ ತಣ್ಣಗೆ ಮಾಡೋದಕ್ಕೆ ಅಂತ ಏನು ಹೇಳಿಕೆ ಕೊಡ್ತು ಅದು ಅಲ್ಲ. ಅವ್ರಿಗೆ ಆಗಬೇಕಾಗಿದ್ದು ಎಲ್ಲೆಲ್ಲಿ, ಈಗ ಹೆಂಗೆ ವೆನಿಜುವೆಲಾದಲ್ಲಿ ಮಾಡಿದ್ರೋ ಅದೇ ಥರ ಇರಾನ್ನಲ್ಲಿ, ಅದೇ ಥರ ಸೌದಿಗಳ ಮೇಲೆ ಅವ್ರಿಗೊಂದು ಕಂಟ್ರೋಲ್ ಬೇಕಾಗಿದೆ. ಸೌದಿ ಮತ್ತು ಈ ಥರದ ದೇಶಗಳಲ್ಲಿರುವಂಥ ಪೆಟ್ರೋಲ್ ಅಮೇರಿಕದ ಡಾಲರ್ ಬದುಕೋದಕ್ಕೆ ಅತ್ಯಂತ ಅವಶ್ಯವಾದಂಥ ಒಂದು ಎಣ್ಣೆ. ಅದು ಇಂಧನ. ಅದು ಮುಖ್ಯವಾದ ಇಂಧನ ಇರೋದೇನೆ ಅಮೇರಿಕದ ಡಾಲರನ್ನು ಉಳಿಸೋದಕ್ಕೋಸ್ಕರ. ಇವತ್ತು ಡಾಲರ್ ಬಿದ್ದು ಹೋದರೆ ಅಮೇರಿಕದ ಅಸ್ತಿತ್ವನೇ, ಅದರ ಹೆಗಮನಿ, ಅದರ ದಾದಾಗಿರಿ, ಅದರ ಗುಂಡಾಗಿರಿ ನಿಂತು ಹೋಗುತ್ತೆ. ಆ ಕಾರಣಕ್ಕಾಗಿ ಅದು ಹೇಗಾದರೂ ಮಾಡಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳ ಮೇಲೆ ತನ್ನ ಕಂಟ್ರೋಲನ್ನು ಇಡಬೇಕು ಅನ್ನೋ ದೃಷ್ಟಿಯಿಂದ ಯುದ್ಧ ಮಾಡ್ತು. ಆದರೆ ಇಲ್ಲಿ ತಾನೇ ಬಂದು ಯುದ್ಧ ಮಾಡೋದು ಅಂದರೆ ಪದತಳಗಳನ್ನು ತಂದು, ಲ್ಯಾಂಡ್ ಆರ್ಮಿ ತಂದು ಯುದ್ಧ ಮಾಡುವಂಥ ಸ್ಥಿತಿಯಲ್ಲಿ ಅಮೇರಿಕ ಇಲ್ಲ. ಯಾಕೆಂದರೆ ಬಹಳ ದೂರ ಇದೆ. ಸುಮ್ಮನೆ ಹೆದರಿಸಿದ್ರೆ ಅಷ್ಟೇ ಬಂದುಬಿಡುತ್ತೆ, ಆರ್ಮಿ ಹಡಗದಲ್ಲಿ ಕೂತಿದೆ ಅಂತ. ಇಷ್ಟು ದೂರ ಬಂದು ಮಾಡಿದಂಥ ಯಾವ ಯುದ್ಧಗಳನ್ನು ಅತ್ಯಂತ ಚಿಕ್ಕ ದೇಶಗಳಾದಂಥ ವಿಯೆಟ್ನಾಂ ಮೇಲೆ ಕೂಡ ಅವ್ರಿಗೆ ಎಂದೂ ಗೆಲ್ಲಕ್ಕಾಗಲಿಲ್ಲ. ಅಮೇರಿಕ ಲ್ಯಾಂಡ್ ವಾರ್ಗಳನ್ನು ಗೆದ್ದದ್ದು ಬಹಳ ಕಡಿಮೆ. ಹೀಗಾಗಿ ಅದು ವಾರ್ಗೆ ಮುಂದುವರಿಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಯುದ್ಧ ನಿಲ್ತಿರೋದು ಒಳ್ಳೆಯ ಲಕ್ಷಣ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಜಗತ್ತಿನ ಇಡೀ ಜಿಯೋಪೊಲಿಟಿಕಲ್ ಸಿಚುವೇಶನ್ಸ್ ಏನಿವೆ ಅವು ಬದಲಾಗಲಿಕ್ಕಿವೆ. ಯಾಕೆಂದರೆ ಈ ಯುದ್ಧ ನಿಂತು ಕೂಡಲೇ ಇರಾನ್ ಏನು ಹೇಳುತ್ತೆ, ಅಮೇರಿಕ ಹೆದರ್ಕೊಂಡು ಯುದ್ಧ ನಿಲ್ಲಿಸ್ತು ಅಂತ. ಮತ್ತು ಆ ಥರದ ವಾತಾವರಣವನ್ನು ಮಿಡ್ಲ್ ಈಸ್ಟಲ್ಲೆಲ್ಲ ಅದು ಹರಡತ್ತೆ. ಮಿಡ್ಲ್ ಈಸ್ಟ್ನಲ್ಲಿ ಕಡೆಗೆ ಅರಬ್ ದೇಶಗಳು ಪವರ್ಫುಲ್ ಆಗಿ ಉಳಿಯಲ್ಲ. ಅದು ಉಳಿಯೋದು ಇರಾನ್ ಮತ್ತು ಇಸ್ರೇಲ್ ಮಾತ್ರ. ಆದರೆ ಇಸ್ರೇಲ್ ಇರಾನ್ ಕೂಡ ಬಹಳ ವರ್ಷ ಯುದ್ಧ ಮಾಡಲ್ಲ. ಯಾಕೆಂದರೆ ಅವ್ರಿಗೆ ಕೂಡ ತಾಗಿದ್ದ ಬಾರ್ಡರ್ ಇಲ್ಲವೇ ಇಲ್ಲ, ಮಧ್ಯ ದೇಶಗಳಿವೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ಎರಡೂ ಇಂದಿಲ್ಲ ನಾಳೆ ಒಟ್ಟಿಗೆ ಇರಲೇಬೇಕಾಗತ್ತೆ. ಹಿಂದಕ್ಕೆ ಕೂಡ ಇರಾನ್ ಮತ್ತು ಇಸ್ರೇಲ್ ಎರಡೂ ಒಟ್ಟಿಗೆ ಇದ್ದಂಥ ದೇಶಗಳು. ಇವತ್ತಿಗೂ ಕೂಡ ಇರಾನ್ನಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಜೂಸ್ ಇದ್ದೇ ಇದ್ದಾರೆ. ಹಾಗೆಯೇ ಇಸ್ರೇಲಲ್ಲಿ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಈಗಲೂ ಮುಸಲ್ಮಾನರಿದ್ದಾರೆ. ಹೀಗಾಗಿ ಅವೆರಡೂ ಇದೇ ಥರ ಯುದ್ಧ ಮಾಡ್ಕೊತ ಬದುಕೋಕ್ಕಾಗಲ್ಲ. ಚೇಂಜ್ಡ್ ವರ್ಲ್ಡ್ ಆರ್ಡ್ರಲ್ಲಿ ಅಮೇರಿಕಾದ ಪ್ರೆಷರ್ ಏನಿವತ್ತು ಜಗತ್ತಿನ ಮೇಲಿದೆ, ಡಾಲರ್ಗಳದು, ಇಂಡೈರೆಕ್ಟ್ಲಿ ಪೆಟ್ರೋಲ್ ಡಾಲರ್ಗಳದು ಅದು ಕಡಿಮೆ ಆಗುತ್ತೆ. ಮತ್ತು ಮಿಡ್ಲ್ ಈಸ್ಟಲ್ಲಿ ಅಂದರೆ ಈಗೇನು ಯುದ್ಧದ ವಾತಾವರಣ ನಡೆದಿದೆ ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಬದುಕುವಂಥ ಅವಶ್ಯಕತೆ ಇದೆ. ಅದು ಬರುತ್ತೆ. ಮತ್ತು ಜಗತ್ತಿನ ಉಳಿದ ದೇಶಗಳೇನಿವೆ ಇನ್ಕ್ಲೂಡಿಂಗ್ ಇಂಡಿಯಾ ತುಂಬ ಡಾಲರ್ಗೆ ಹೆದರದೆ ಬದುಕಬಹುದು. ಮತ್ತು ಈಗೇನು ಚೈನಾ ಕೂಡ ನಮಗಿಂತೂ ಹೆಚ್ಚಿಗೆ ಪೆಟ್ರೋಲದ್ದು, ಡೀಸೆಲ್ದು, ಆಯಿಲದ್ದು ಪೆಟ್ಟು ಬಿದ್ದಿರೋದು ಚೈನಾಕ್ಕೆ. ಚೈನಾ ಕೂಡ ಒಂದಿಷ್ಟು ಮೆತ್ತಗಾಗತ್ತೆ. ಇಡೀ ವರ್ಲ್ಡ್ ಆರ್ಡರ್ ಮುಂದಿನ ಕೆಲವು ವರ್ಷಗಳಲ್ಲಿ ಚೇಂಜ್ ಆಗುತ್ತೆ. ಇದರಲ್ಲಿ ಭಾರತಕ್ಕೆ ತನ್ನದೇ ಆದಂಥ ಅಡ್ವಾಂಟೇಜ್ ಇದೆ. ಅದಕ್ಕೆ ಮುಷ್ಟಿಯನ್ನು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತದ್ದು ಭಾರತದ ಅತ್ಯಂತ ಗ್ರೇಟ್ ಏನು ಫಾರಿನ್ ಪಾಲಿಸಿ ಏನಿದೆ ಅದರದ್ದು ವಿಜಯ ಅಂತಲೇ ನಾವು ಅನ್ಬೋದು.
ಎಸ್ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್, ನಾನು ಮತ್ತೆ ಮಾತನಾಡಿಸ್ತೀನಿ. ನಾನು ಜಾಕೋಬ್ ಕ್ರೆಸ್ಟಾ ಸರ್ನ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು ಸರ್. ಎಲ್ಲೋ ಒಂದ್ ಕಡೆ ಈ ಒಂದು ಯುದ್ಧದಲ್ಲಿ ಇರಾನ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿದೆ. ಯಾಕಂತ ಅಂದ್ರೆ ಅಮೆರಿಕ ಅನ್ಕೊಂಡಿತ್ತು ನಾನು ದೊಡ್ಡ ರಾಷ್ಟ್ರ, ನನ್ನನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಕೇವಲ 4 ರಿಂದ 6 ವಾರದಲ್ಲಿ ಶರಣಾಗತಿ ಆಗೋಗ್ಬಿಡುತ್ತೆ, ಮಂಡಿ ಊರ್ಬಿಡುತ್ತೆ ಅಂತ ಅನ್ಕೊಂಡಿದ್ರು. ಇರಾನ್ ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕ್ಲಿಲ್ಲ, ತೋರಿಸ್ತೀನಿ ನನ್ನ ಶಕ್ತಿ ಏನು ಅಂತ ತೋರಿಸಿದಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಲಾಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 2 ಲಕ್ಷದ ಡ್ರೋನ್ ಇರಾನ್ ಬಳಿ ಇದೆ ಅಂತ ಅಂದ್ರೆ 36 ಲಕ್ಷದ್ದು ವಿಮಾನ ಇದ್ದಿದ್ದಂಥದ್ದು ಅಮೆರಿಕ ಹತ್ರ. ಲಾಸ್ ಆಗಿದೆ ಹಾಗೆ ಜಾಸ್ತಿ ಅಮೆರಿಕಾಗೆ. ಅಫ್ಕೋರ್ಸ್ ಏನ್ ಅನ್ಸುತ್ತೆ ಸರ್? ಇದು ಟ್ರಂಪ್ಗೆ ಏನಾಯ್ತು, ಅವನು ಯಾವಾಗ ವೆನೆಜುಲಾ ಹೋಗ್ಬಿಟ್ಟು ವೆನೆಜುಲಾದಲ್ಲಿರುವ ಚೀಫನ್ನು ಅರೆಸ್ಟ್ ಮಾಡಿಬಿಟ್ಟು ನ್ಯೂಯಾರ್ಕಲ್ಲಿ ಬಂದಿದ್ದನ್ನು ಮಾಡಿದ್ದಾರೆ. ಇದೇ ಥರ ಇರಾನ್ ಮೇಲೆ ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಅರೆಸ್ಟ್ ಮಾಡಿ ಹೋಗ್ಲಿಕ್ಕೆ, ಯಾಕಂದ್ರೆ ಕಾಲ್ದಾರಿಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 4 ಕಡೆಯಿಂದ ಎಲ್ಲ ಪರ್ವತಗಳಿದೆ. ಇದು ಲಾಜಿಸ್ಟಿಕಲಿ ವೆರಿ ಸೇಫ್ ಗಾರ್ಡೆಡ್ ಇನ್ ಇರಾನ್. ಆ ಪರ್ವತ ಎಲ್ಲ ನಮ್ಮ ಹತ್ರ ಹೇಗೆ ಕಾಶ್ಮೀರಕ್ಕೆ ಬರಲಿಕ್ಕೆ ಜನಗಳು ಆ ಕಡೆಯಿಂದ ಬರಲ್ವೋ, ಚೈನಾ ಬರ್ಲಿಕ್ಕೋ, ಹೇಗೆ ಹಿಮಾಲಯ ಪರ್ವತ ಇದೆಯೋ ಆ ಥರ ಅಲ್ಲಿ ಎಲ್ಲ 4 ಕಡೆಯಿಂದ ಪರ್ವತ ಇದೆ, ಈ ಕಡೆ ಒಂದು ಸಮುದ್ರ ಇದೆ. ಸೊ ಯಾವಾಗ ಕೂಡ ಆರ್ಮಿಯಲ್ಲಿ ಬರ್ಲಿಕ್ಕಾಗಲ್ಲ. ಆದರೆ ಇವರು ಏನು ಮಾಡಿದ್ರು, US-ನವರು ಸ್ಟೆಲ್ತ್ ಬಾಂಬ್ ಹಾಕ್ಬಿಟ್ಟು 3 ಮಾಳಿಗೆ ಕೆಳಗಡೆ ಇರುವ ಅದೆಲ್ಲ ಕೊಮಿನಿಯನ್ನ ಮತ್ತು ಅವ್ರ ಫ್ಯಾಮಿಲಿಯನ್ನ ಕೊಂದಾಕಿದ್ರು. ಅವ್ರು ನಡೆಸಿದ್ರು 3 ದಿವಸ ಒಳಗಡೆ ಅವರ ರಿಜಿಮ್ ಚೇಂಜ್ ಆಗುತ್ತೆ, ನಾನು ಕಂಟ್ರೋಲ್ ತಗೋಬಹುದು ಅಂತ ತೊಗೊಳ್ಳೋದು. ಆದರೆ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಿಟ್ಟು ಟ್ರಂಪ್ಗೆ ಅವರ ಇರಾನ್ನಲ್ಲಿ ಸುಮಾರು 9 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇತ್ತು. ಅಂದರೆ ಈಗ ಟಾಪ್ ಲೆವೆಲ್ನಲ್ಲಿ ಇರುವ ಎಲ್ಲ ಲೀಡರ್ಸ್ಗಳನ್ನು ಕೊಂದಾಕ್ತಾರೆ ಇವರು, ಇನ್ಕ್ಲೂಡಿಂಗ್ ಖೊಮೇನಿ. ಆಮೇಲೆ ಸೆಕೆಂಡ್ ಲೆವೆಲ್ ಲೀಡರ್ಸ್ ಕೂಡ ಕೊಂದಾಕಿದ್ರು. ಆದ್ರೂ ಇವಾಗ 3rd ಲೆವೆಲ್ ಮತ್ತು 4th ಲೆವೆಲ್ ಇರುವ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇವಾಗ ಅವನು ಖೊಮೇನಿಯವರ ಮಗ ಮುಸ್ತಾಫಾ ಖೊಮೇನಿಯವರು ಅವರು ಇವಾಗ ಇರಾನ್ನಲ್ಲಿದ್ದಾರೋ ಅಥವಾ ರಷ್ಯಾದಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಆದ್ರೆ ಅವನು ರೂಲ್ ಮಾಡ್ತಾ ಇದ್ದಾನೆ, ರೂಲ್ ಮಾಡಿಸ್ಬಿಟ್ಟು ಆರ್ಡರ್ ಕೊಡ್ತಾ ಇದ್ದಾನೆ. ಸೊ ಅಂದರೆ ಆ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಅಷ್ಟು ಚೆನ್ನಾಗಿದೆ. ಟ್ರಂಪ್ ಭಾಳ ಮಿಸ್ಟೇಕ್ ಮಾಡಿದರು. ಅದು ಯಾಕೆ ಬಂತು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇರಾಕ್ ವಾರ್ 2019ನಲ್ಲಿ 8 ವರ್ಷ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿದ್ದಾರೆ ಅಸ್ತಿತ್ವ ತಗೊಳ್ಳಿಕ್ಕೆ. ಅಂದರೆ ಯಾವ ಅಸ್ತಿತ್ವ, ಯಾಕಂದರೆ ಸದಾಮ್ ಹುಸೇನಿಗೆ ಏನಾಯಿತು, ಇರಾಕ್ನಲ್ಲಿರುವನು ಅವನು ಇರಾನ್ ಮೇಲೆ ನಾನು ದಾಳಿ ಮಾಡಿಬಿಟ್ರೆ ಇಡೀ ಆಯಿಲ್ ಕಿಂಗ್ ನಾನಾಗ್ಬೋದು, ಅಮೇರಿಕ ಇವನು ಬಿಟ್ಬಿಟ್ಟು ನಾನಾಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಅವನು ಏನು ಮಾಡಿದ, ಕುವೈಟ್ ಮೇಲೆ ದಾಳಿ ಮಾಡಿದ. ಕುವೈಟ್ ಮತ್ತು ಇರಾನ್ ಬಿಟ್ಟಿದ್ರೆ ಆಲ್ಮೋಸ್ಟ್ 1/3 ಆಫ್ ಆಯಿಲ್ ಪ್ರೊಡಕ್ಷನ್. ಅದು ಅಷ್ಟು ಆಯಿಲಿಗೆ ಅವನು ಒ ಪಿ ಸಿ ಕಂಟ್ರಿಗೆ ಎಲ್ಲ ನಾನೇ ಲೀಡರ್ ಆಗ್ತೀನಿ ಅಂದ್ಬಿಟ್ಟು ಹೋದವನು US-ನವ್ರು ಏನು ಮಾಡಿದ್ರು, ಅವನು ಕೊಂದಾಕ್ಬಿಟ್ಟು ಬೀಲದಿಂದ ಹೊರಡಾಕ್ಬಿಟ್ಟು ಕೊಂದಾಕ್ತರು. ಫೈನ್, ಯಾಕಂದ್ರೆ USA ಅಗೇನ್ಸ್ಟ್ ಯಾರ್ಯಾರು ಹೋಗ್ತಾರೋ ಅವ್ರು US-ನವ್ರು ಬಿಡಲ್ಲ. ಆದರೆ ಅವ್ರು ತಪ್ಪು ತಿಳ್ಕೊಂಡಿರೋದು, ಆವಾಗಲೇ ಬಾಮನಾರ್ಥಿ ಹೇಳ್ದಂಗೆ ಅವರು ನೋಡಿ ಅಫ್ಘಾನಿಸ್ತಾನಲ್ಲೂ ಓಡಿ ಹೋದರು, ವಿಯೆಟ್ನಾಂನಿಂದ ಓಡಿ ಹೋದರು, ಆಮೇಲೆ ಇನ್ನೊಂದು 2-3 ಕಂಟ್ರಿನೂ ಕೂಡ ಎಲ್ಲಿಯವರು USA ಗೆಲ್ಲಿಲ್ಲ. ಸೊ ಇದೇ ತರ ಅಫ್ಘಾನಿಸ್ತಾನಕ್ಕೆ ಆಯಿಲ್ ಮೇಲೆ ನಾವು ಅಧಿಕಾರ ತಗೊಳ್ತೀವಿ ಅಂತ ಹೇಳಿ ಹೋದವರು ಈಗ ಅದೇ ನೀವು ಹೇಳ್ದಂಗೆ ಟ್ರಂಪ್ನವರು ಟುಸ್ ಮಾಡಿದ್ದಾರೆ. ಸರ್ ಎಸ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಾನು ವಾಮನಾಚಾರ್ಯ ಸರ್ನ ಮಾತನಾಡಿಸ್ತೀನಿ ಈ ಸಂದರ್ಭದಲ್ಲಿ. ಸರ್ ಎಲ್ಲೋ ಒಂದು ಕಡೆ ಡಾಕ್ಟರ್ ವಾಸುದೇವರಾವ್ ಸರ್ನ ನಾನು ಮಾತನಾಡಿಸ್ತೀನಿ. ಸರ್ ಎಲ್ಲೋ ಒಂದು ಕಡೆ ನಾನು ಆಗ್ಲೇ ಹೇಳ್ದಂಗೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಂತಹ ಸಂದರ್ಭದಲ್ಲೂ ಕೂಡ ರಷ್ಯಾ ಅನ್ಕೊಂಡಿತ್ತು ಉಕ್ರೇನ್ ಏನ್ ಬಿಡು ಸಣ್ಣ ರಾಷ್ಟ್ರ, ಏನು ಆಗಲ್ಲ ಅದ್ರ ಕೈಯಲ್ಲಿ ಅಂತ ಅನ್ಕೊಂಡಿತ್ತು. ಆದ್ರೆ ಉಕ್ರೇನ್ ಯಾವುದಕ್ಕೂ ಕೂಡ ಜಗ್ಲೂ ಇಲ್ಲ ಬಗ್ಲೂ ಇಲ್ಲ. ಅದೇ ಒಂದು ಸಿಚುಯೇಷನ್ ಇವಾಗ ಇರಾನ್ ಮತ್ತೆ ಅಮೆರಿಕ ನಡುವೆ ಏನ್ ನಡೀತಾ ಇದೆ ಒಂದು ಯುದ್ಧ, ಆ ಸಂದರ್ಭದಲ್ಲೂ ಕೂಡ ಆಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇವರೆಲ್ಲರೂ ಕೂಡ ಸಮಾಜಕ್ಕೆ ಅಥವಾ ವಿಶ್ವಕ್ಕೆ ಏನನ್ನ ಸಾರೋದಕ್ಕೆ ಹೊರಟಿದ್ದಾರೆ ಅಂತ ಈ ಯುದ್ಧದ ಮುಖಾಂತರ. ಅಲ್ಲ, ಉಕ್ರೇನ್ ಇಟ್ ವಾಸ್ ಎ ಪಾರ್ಟ್ ಆಫ್ ದಿ ರಷ್ಯಾ. ರಷ್ಯಾದ ಒಂದು ಸಂಯುಕ್ತ ರಷ್ಯಾದ ಏನಿತ್ತು ಅಲ್ಲಿಂದ ಟಿಸಿಲ್ ಹೊಡೆದು ಬಂದಿರತಕ್ಕಂಥ ದೇಶ. ಜಗತ್ತಲ್ಲಿ ಎಲ್ಲೂ ಯುದ್ಧಗಳು ತಾವೇನೋ ಒಂದು ಸಾರಬೇಕು ಅಂತ ಹೋಗಲ್ಲ. ಅದು ಒಂದು ದೇಶದ ಹೆಗಮನಿ, ಒಂದು ದೇಶಕ್ಕೆ ಬೇಕಾಗುವಂಥ ಆರ್ಥಿಕ ಲಾಭಗಳು ಮತ್ತು ಅಲ್ಲಿರುವಂಥ ಅಧಿಕಾರದಲ್ಲಿರುವ ಜನರ ಒಂದು ದುರಭಿಮಾನ. ಅಂದರೆ ನಾನೇನೋ ಐ ಆಮ್ ಸಂಬಡಿ ಅಂತ ತೋರಿಸೋದೇ ಹೆಚ್ಚು ಮಹತ್ವದ್ದಾಗಿರುತ್ತೆ. ಆದರೆ ಅಮೆರಿಕದಂಥ ದೇಶಗಳಲ್ಲಿ ಟ್ರಂಪ್ ಅವರು ತಾನು ಎಷ್ಟೇ ಗ್ರೇಟ್ ಅಂತ ತೋರಿಸ್ಕೊಂಡ್ರೂ ಕೂಡ ಅದು ಪ್ರಜಾಪ್ರಭುತ್ವದ ದೇಶ ಇರೋದರಿಂದ ಅಲ್ಲಿ ನಾಳೆ ಇವರನ್ನು ಪ್ರಶ್ನೆ ಮಾಡೋರಿದ್ದಾರೆ. ಅಷ್ಟೇ ಅಲ್ಲ, 1-2 ವರ್ಷಗಳ ನಂತರ ಇವರು ಮತ್ತೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಹೀಗಾಗಿ ಇವರು ಎಷ್ಟೇ ಜೋರಾಗಿ
ತಮ್ಮ ಒಂದು ಅಹಂ ತೋರಿಸಿ ಯುದ್ಧ ಮಾಡಿದರೂ ಕೂಡ ಆ ಯುದ್ಧಗಳು ಬಹಳ ದಿವಸ ನಡೆಸೋಕ್ಕಾಗಲ್ಲ. ಈಗ ಹಾಗೆ ಇರಾನ್ನಲ್ಲೂ ಕೂಡ ಈ ಆಯಾತುಲ್ಲಾಗಳದೇನು ಒಂದು ಸರಣಿ ಇದೆ. ಒಬ್ಬರಿದ್ದರು, ಇನ್ನೊಬ್ಬರು ಬಂದರು, ಅವರು ತೀರ್ಕೊಂಡ್ರು, ಇನ್ನೊಬ್ಬರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಒಂಥರದ ನಾನ್ ಡೆಮೋಕ್ರೆಟಿಕ್ ಸೆಟಪ್ಸ್ ಇವೆಲ್ಲ. ಇಲ್ಲಿ ಇವ್ರಿಗೆ ಯಾರಿಗೂ ಹೇಳೋರು ಕೇಳೋರು ಇರೋದೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಈ ಯುದ್ಧಗಳು ಅವರವರ ಸ್ವಯಂ ಪ್ರತಿಷ್ಠೆಗಾಗಿ ನಡೀತವೆ ವಿನಃ ಒಂದು ದೇಶ ಅಥವಾ ಒಂದು ಸಮಾಜಕ್ಕೆ ಏನಾದ್ರು ಒಳ್ಳೆಯದಾಗಬೇಕು ಅಂತ ನಡೀತಿರಲ್ಲ. ಹೀಗಾಗಿ ಇಂಥವ್ರಿಗೆ ಯಾರೋ ಹೋಗಿ ಬುದ್ಧಿವಾದ ಹೇಳಿದರು, ಅವರು ಯುದ್ಧ ಹಿಂತಕ್ಕೊಂಡ್ರು ಅಂತ ಎಲ್ಲೂ ಇತಿಹಾಸದಲ್ಲಿ ಆಗಿಲ್ಲ ಮತ್ತು ಮುಂದನೂ ಆಗಲ್ಲ. ಯುದ್ಧಗಳು ಬೇರೆ ಬೇರೆ ಕಾರಣಕ್ಕಾಗ್ತವೆ. ಅಮೇರಿಕಾದಲ್ಲಿ ಯುದ್ಧಗಳು ವಿಶೇಷವಾಗಿ ಅಲ್ಲಿರುವಂಥ ಏನು ಆಯುಧಗಳನ್ನು ತಯಾರು ಮಾಡುವಂಥ, ಅದಕ್ಕೆ ವಾರ್ ಇಂಡಸ್ಟ್ರಿ ಅಂತ ಕರೀತಾರೆ. ಆ ವಾರ್ ಇಂಡಸ್ಟ್ರಿ ಇದೆಯಲ್ಲ, ಅದಕ್ಕೋಸ್ಕರನೇ ಯುದ್ಧಗಳು ನಡೆಸ್ತಿರ್ತಾರೆ ಜಗತ್ತಿನಾದ್ಯಂತ. ಅಮೇರಿಕ ನಡೆಸದೇ ಇರುವಂಥ ಯುದ್ಧಗಳು ಯಾವ ಪ್ರದೇಶದಲ್ಲೂ ಇಲ್ಲ, ಎಲ್ಲ ಕಡೆಗಳಲ್ಲೂ ಒಂದಿಲ್ಲ ಒಂದು. ಅದು ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಿದೆ, ಅದು ಕೊರಿಯಾದಲ್ಲಿ ಮಾಡಿದೆ, ಅದು ವಿಯೆಟ್ನಾಮಲ್ಲಿ ಮಾಡಿದೆ, ಅದು ಜಪಾನ್ ಮೇಲೂ ಮಾಡಿತ್ತು, ಇತ್ತೀಚೆಗೆ ವೆನಿಜುವಾಲಾದಲ್ಲೂ ಮಾಡಿದೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅದು ಯುದ್ಧಗಳನ್ನು ಮಾಡದೇ ಇದ್ದರೆ ಅಲ್ಲಿರುವಂಥ ಏನು ಅತ್ಯಂತ ಸ್ಟ್ರಾಂಗ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಫೋರಮ್ ಇದೆ, ಯಾವುದೊಂದು ದೊಡ್ಡ ಪವರ್ ಇದೆ, ಆ ಯುದ್ಧ ಸಾಮಗ್ರಿಗಳ ತಯಾರಿಕಾ ಲಾಬಿ ಇದೆಯಲ್ಲ, ಅದರದ್ದು ಬಿಸ್ನೆಸ್ ನಿಂತು ಹೋಗ್ತವೆ. ಹೀಗಾಗಿ ಇತ್ತೀಚಿನ ಕಳೆದ 4-5-6 ವರ್ಷಗಳಲ್ಲಿ ಅಲ್ಲಿರುವಂಥ ಈ ಯುದ್ಧ ಉದ್ಯಮ ಇಷ್ಟು ಪ್ರಚಂಡವಾಗಿ ಬೆಳೆದಿದೆಯಲ್ಲ, ಅವರು ಸರ್ಕಾರಗಳನ್ನೇ ಕಂಟ್ರೋಲ್ ಮಾಡುವಷ್ಟು ಸ್ಟ್ರಾಂಗ್ ಇದ್ದಾರೆ ಇವತ್ತು. ಅವರು ಸರ್ಕಾರದ ಒಳಗಡೆನೇ ಇದ್ದಾರೆ. ಹೀಗಾಗಿ ಯಾರೋ ಹೋಗಿ ಹೇಳಿದರು ಅಂತ ಯುದ್ಧಗಳನ್ನು ನಿಲ್ಲಿಸುವಂಥ ಪರಿಸ್ಥಿತಿಯಲ್ಲಿ ನಾವಾಗಲಿ, ರಷ್ಯಾ ಆಗಲಿ ಅಥವಾ ಬೇರೆ ಯಾವುದೇ ದೇಶಗಳಾಗಲಿ ಇಲ್ಲದೇ ಇರೋದರಿಂದನೇ ಈ ದೇಶದ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಚೈನಾನೂ ನೋಡ್ತಾ ಸುಮ್ಮನೆ ಕೂತಿದೆ, ರಷ್ಯಾನೂ ನೋಡ್ತಾ ಸುಮ್ಮನೆ ಕೂತಿದೆ. ಭಾರತ ಅಂತೂ ಏನು ಹೇಳೋ ಸ್ಥಿತಿಯಲ್ಲೇ ಇಲ್ಲ. ಎಲ್ಲರದು ಏನು ಅಂದರೆ ಉಳಿದ ದೇಶಗಳು ಯಾರು ಯುದ್ಧೋನ್ಮಾದದಲ್ಲಿ ಇದ್ದಾರೆ ಅವರು ಯುದ್ಧ ಮಾಡ್ತಾರೆ, ಯಾರು ಯುದ್ಧೋನ್ಮಾದದಲ್ಲಿ ಇಲ್ಲ ಆದರೆ ಯುದ್ಧದ ವಸ್ತುಗಳನ್ನು ತಯಾರು ಮಾಡ್ತಾರೆ, ಅವರು ಹೆಚ್ಚಿಗೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಇದು ಎಲ್ಲರಿಗೂ ಲಾಭದಾಯಕ ಆಗಿರುವಂಥ ಒಂದು ಉದ್ಯಮ ಇರೋದರಿಂದ ಪ್ರತ್ಯಕ್ಷವಾಗಿ ಜಾಗೆ ಮೇಲೆ ಸಾಯ್ತಿರೋರನ್ನಷ್ಟು ಬಿಟ್ಟರೆ, ಒದ್ದಾಡೋರನ್ನ ಬಿಟ್ಟರೆ ಇನ್ಯಾರಿಗೂ ಇದರದ್ದು ಆಗು ಹೋಗುಗಳ ಸಂಬಂಧ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇರಾನ್ ಕೂಡ ಎಲ್ಲಾದರೂ ಒಂದು ಕಡೆಗೆ ನಿಂತು ನಿರ್ಣಯ ತಗೊಳ್ಬೇಕಾಗಿತ್ತು, ನನ್ನ ಜೊತೆ ಯಾವ ದೇಶಗಳಿವೆ, ಯಾರನ್ನು ನಾವು ಮಾತಾಡಿಸಿದರೆ ಯುದ್ಧಗಳನ್ನು ಬೇಗ ನಿಲ್ಲಿಸ್ಬೋದು ಅಂತ. ಅವರು ಕೂಡ ಸ್ವಾಭಿಮಾನಕ್ಕೆ ಬಿದ್ದು, ದುರಭಿಮಾನಕ್ಕೆ ಬಿದ್ದು ಯುದ್ಧಗಳನ್ನು ಮುಂದುವರಿಸ್ಕೊಂಡು ಬಂದು, ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಯುದ್ಧಗಳಲ್ಲಿ ಯುದ್ಧ ಗೆದ್ದವನು ಸೋತವನು ಸತ್ತ ಅಂತ. ಇವತ್ತು ಅಮೇರಿಕ ಗೆಲ್ಲುತ್ತೆ, ಅದರದ್ದು ಸೋಲುತ್ತೆ, ನಿಜವಾದ ಸೋಲು ಅಮೇರಿಕಾದ್ದು. ಇರಾನು ಸೋಲುತ್ತೆ ಮತ್ತು ಸಾಯತ್ತೆ, ಅದಕ್ಕೆ ಸೋತವರು ಸತ್ತ ಹಾಗೇನೆ. ಇವತ್ತಿನಿಂದ ಇಲ್ಲಿ ಇರಾನ್ ಮ್ಯಾಲೆ ಬರಬೇಕು ಅಂದರೆ ಎಷ್ಟೋ ದಶಕಗಳು ಬೇಕಾಗ್ತವೆ. ಆದರೆ ಇದರಲ್ಲಿ ಒಂದಿದೆ, ಅಮೇರಿಕ ಎಷ್ಟು ಕಳ್ಕೊಳ್ತು ಅಷ್ಟು ಇರಾನು ಹಣ ಮತ್ತು ಉಳಿದ ವ್ಯವಹಾರಗಳಲ್ಲಿ ಕಳ್ಕೊಳ್ಳಿಲ್ಲ. ಯಾಕೆಂದರೆ ಅಮೇರಿಕ ಹೊರಗಿನಿಂದ ಬಂದು ದೂರದಿಂದ ಬಂದು ಯುದ್ಧ ಮಾಡಬೇಕಾಗಿತ್ತು. ಆದರೆ ಜನಸಂಖ್ಯೆ ವತಿಯಿಂದ ಹೆಚ್ಚು ಜನರನ್ನು ಕಳ್ಕೊಂಡಿದ್ದು, ಹೆಚ್ಚು ಸೈನಿಕರನ್ನು ಮತ್ತು ಜನತೆಯನ್ನು ಕಳ್ಕೊಂಡಿದ್ದು ಇವತ್ತು ಇರಾನ್ದಲ್ಲಿ ಹೆಚ್ಚು ಕಡಿಮೆ 9 ಕೋಟಿ ಜನಸಂಖ್ಯೆ ಇರುವಂಥ ದೇಶ, ಇಷ್ಟು ದೊಡ್ಡ ದೇಶ. ಅಮೇರಿಕ ಏನು ಅಂದ್ಕೊಂಡಿತ್ತು, ಇವರನ್ನು ಬೇಗ ಬಗ್ಸಿಬಿಡ್ಬೋದು ವಿಯೆಟ್ನಾಮ್ ಥರ ಅಂತ. ಆದರೆ ಹಾಗೆ ಮಾಡೋಕ್ಕೆ ಆಗಲಿಲ್ಲ. ಇವರು ಸತತವಾಗಿ ಹೋರಾಟ ಮಾಡಿಕೊಂಡೇ ಬಂದರು. ವಿಯೆಟ್ನಾಮ್ನಂಥ ದೇಶಗಳೇ ಸೋಲಿಲ್ಲ, ಎಲ್ಲಿ ಜನಸಂಖ್ಯೆ ಅತ್ಯಂತ ಕಡಿಮೆ ಇತ್ತು ಅಲ್ಲಿ. ಇನ್ನು ಇರಾನ್ದಂಥ 9-10 ಕೋಟಿ ಜನಸಂಖ್ಯೆ ಇರುವಂಥ ದೇಶಗಳು ಸೋಲುವಂಥ ಚಾನ್ಸಸ್ ಇರಲೇ ಇಲ್ಲ. ಹೀಗಾಗಿ ಈ ಯುದ್ಧಗಳದ್ದು ಏನು ನಡೆಯುವಂಥ ಸ್ಥಿತಿ ಇದೆ, ಯಾಕೆ ನಿಲ್ಲಿಸಲಿಲ್ಲ, ಯಾಕೆ ಯಾರು ಹೋಗಿ ಶಾಂತಿ ಮಾತುಕತೆ ಮಾಡಲಿಲ್ಲ ಅಂತ, ಅದನ್ನು ಮಾಡಬೇಕಾದದ್ದು ಇವ್ರಿಗಿಂತೂ ದೊಡ್ಡದಿದ್ದಂಥ ದೇಶಗಳು. ಈಗ ನಮ್ಮದು ಪಾಕಿಸ್ತಾನದ್ದು ವಾರ ಆದರೆ ಅಮೇರಿಕಾನೂ ಬರುತ್ತೆ, ರಷ್ಯಾನೂ ಬರುತ್ತೆ, ಚೈನಾನು ಒಂದು ಕಡೆಗೆ ಬಂದು ಯುದ್ಧ ನಿಲ್ಲಿಸ್ರಿ ಅಂತ ಯಾರು ಹೇಳ್ತಾರೆ. ಆದರೆ ಇವತ್ತು ಅಮೇರಿಕಾನೇ ಸ್ವತಃ ಯುದ್ಧ ಮಾಡ್ತಿದ್ರೆ ಅಂಥ ದೊಡ್ಡ ದೇಶಗಳಿಗೆ ಹೋಗಿ ಹೇಳೋದು ಯಾರು? ಅವ್ರದ್ದು ಪರ್ಪಸ್ ಏನಿದೆ ಅಂತ ಜಗತ್ತಿಗೆ ಗೊತ್ತಿದೆ, ಅವ್ರಿಗೆ ಲಾಭ ಮಾಡ್ಕೋಬೇಕಾಗಿದೆ. ಹೀಗಾಗಿ ಈ ಯುದ್ಧಗಳು ಇವತ್ತಾದರೂ ನಿಂತಿದೆ ಅನ್ನೋದು ನನಗೆ ಪೂರ್ಣವಾಗಿ ನಿಲ್ಲುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ವಿಶ್ವಾಸ ಇಲ್ಲ. ಇದು ಇನ್ನೂ 1-2 ತಿಂಗಳು ನಡೆದು ಅದಾದ ನಂತರ ನಿಲ್ಲತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಇವತ್ತು ನಿಂತಿದ್ದು ಇದೊಂದು ಒಳ್ಳೆಯ ಲಕ್ಷಣ, ನಿಲ್ಲಿ ಅಂತ ನಾನು
ಆಶಯವನ್ನು ವ್ಯಕ್ತಪಡಿಸ್ತೇನೆ. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿ ಸರ್ ನಾನು ಮಾತನಾಡಿಸ್ತೀನಿ. ಐ ಆಮ್ ಸಾರಿ ಸರ್, ಕಶ್ಯಪ ಸರ್ ನೀವು ಮಾತನಾಡ್ತಾ ಇದ್ರಿ, ನಾವು ಮಾತನಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಕಶ್ಯಪ ಸರ್ ಕೂಡ ಮಾತನಾಡ್ತಾ ಇದ್ರು, ಎಲ್ಲೋ ಒಂದ್ ಕಡೆ ನಾವು ಪಾಸಿಟಿವ್ ಬಗ್ಗೆ ನೆಗೆಟಿವ್ ಬಗ್ಗೆ ಮಾತನಾಡ್ತಾ ಇದೀವಿ, ಆದ್ರೆ ಟ್ರಂಪ್ ಕೂಡ ಒಂದು ಪ್ಲೇ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಅಂತ. ಸರ್ ನಾನು ನಿಮ್ ಪ್ರಶ್ನೆನ ನಿಮ್ಗೆ ಕೇಳ್ತೀನಿ, ಆ ಸ್ಟ್ರಾಟಜಿ ಏನು, ಆ ಪ್ಲೇ ಕಾರ್ಡ್ ಏನು ಟ್ರಂಪ್ ಅವ್ರದ್ದು? ಸರ್, ಈಗ 30 ವರ್ಷಗಳಿಂದ ಹಿಡಿದು ಏನು ಅಮೆರಿಕಾ, ಇರಾನ್, ಇಸ್ರೇಲ್ ಜೊತೆಗೆ ಸೇರಿಕೊಂಡು ಅದು ಯುದ್ಧ ಸಾರ್ಕೊಂಡು ಬರ್ತಾ ಇದೆ. ಒಂದೊಂದಲ್ಲಿ ಖ್ಯಾತೆ ತೆಗೆದುಕೊಂಡು ನೀವು ಪರಮಾಣು ತೆಗೆದುಹಾಕು, ನೀನು ಅಂದರೆ ಏನಂತಂದರೆ ಒಂದು ಪಾರಪತ್ಯ ಪಡೆಯೋದಕ್ಕೆ ಒಂದು ಹಪಾಪಿ, ಅಧಿಕಾರದ ಹಪಾಪಿ ಇದೆಯಲ್ಲ, ಎಲ್ಲ ದೇಶಗಳ ಸಂಪತ್ತು ನನಗೆ ಬರಬೇಕು, ಎಲ್ಲ ದೇಶಗಳ ಏನೋ ರಿಸೋರ್ಸ್ ನನಗೇ ಇರಬೇಕು ಅಂತಕ್ಕಂಥ ಹಪಾಪಿ ತಾನೇ ಇದೆಯಲ್ಲ. ಇದು ಏನು ಇವಾಗ ವಾಸ್ತವಿಕವಾಗಿ ಹೋರಾಟ ಮಾಡೋದು, ಫೀಲ್ಡಲ್ಲಿ ಹೋರಾಟ ಮಾಡೋದು, ಅಥವಾ ಅದನ್ನು ಫೀಲ್ಡ್ ಒಳಗೆ ಅದು ಯುದ್ಧ ಮೊದಲಿದ್ದು ಶಾಡೋ ವಾರ್ ಅಂತ ಕರಿತೀವಿ. ಎಲ್ಲೋ ಬರೋದು ಯುದ್ಧಗಳು ಮಾಡ್ಬಿಟ್ಟು ಹೋಗೋದು ಶಾಡೋ ವಾರ್ ಅಂತ. ಒಂದು 10 2020 ತನಕ ಶಾಡೋ ವಾರ್ ಮಾಡಿದ್ರು. ಆಮೇಲೆ ಡೈರೆಕ್ಟಾಗಿ ಬಂದರು ಇವರು. ಡೈರೆಕ್ಟ್ ವಾರಿಗೆ ಬಂದಿದೆ ಅವಾಗ. ಕೆಲವು ಅವನ ಸೇನಾಧಿಕಾರಿ, ಇರಾನ್ ಸೇನಾಧಿಕಾರಿಗಳನ್ನ ಹತ್ಯೆ ಮಾಡಿ ಅದನ್ನೆಲ್ಲ ಅಮೆರಿಕ ಒಪ್ಕೊಂಡ್ಬಿಟ್ಟು, ಅದಾದಮೇಲೆ ಈ ಹಂಟಿಂಗ್ ಇದೆಯಲ್ಲ, ಆಕ್ಚುಲಿ ಅವನು ಒಳ್ಳೆ ಬೇಟೆಗಾರ ಅವನು, ಯಾರು ಟ್ರಂಪು. ನೀವೇನು ಕೆಳಗಡೆ ಕೂತ್ಕೊಂಡ್ಬಿಟ್ಟ ಅಥವಾ ಮಂಡಿ ಊರ್ದ ಅಂತ ಏನೆಲ್ಲ ನಾವು ಇಲ್ಲಿ ಕೂತ್ಕೊಂಡು ರಾಜನೀತಿಯಲ್ಲಿ ಮಾತಾಡ್ತಿದ್ರು ಕೂಡ, ಈಸ್ ಎ ಗುಡ್ ಹಂಟರ್, ಬೇಟೆಗಾರ ಅವನು. ಗೊತ್ತು ಅವನಿಗೆ ಎಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅವನಿಗೆ. ಇವತ್ತೇನು ಈಗ ಇಡೀ ಜಗತ್ತೇ ತಿರುಗಿಬೀಳುತ್ತೆ ಅವನ ವಿರುದ್ಧ. ಈ ಯುದ್ಧ ಮಾಡ್ಕೊಂಡು ಈಗ ನಮ್ಮ ದೇಶ ತಗೊಳ್ಳಿ, ಈಗ ಅಲ್ಲೆಲ್ಲ ಒಂದು ಕಡೆ ಯುದ್ಧ ಆದಾಗ ನಮಗೆ ಬರಬೇಕಾಗಿರ್ತಕ್ಕಂಥ ಆಯಿಲ್ ಮೂಲಗಳು, ಆಯಿಲ್ ಸಂಪನ್ನುಗಳು ನಮಗೆ ಬರದೇ ಇರೋ ಕಾರಣ ಸ್ವಲ್ಪ ನಮ್ಮ ದೇಶದಲ್ಲಿ ಏನು ಸ್ವಲ್ಪ ಜನಜೀವನ ಮತ್ತು ಸಾಮಾಜಿಕ ಜೀವನ ಏನಿದೆ ಅಥವಾ ಆರ್ಥಿಕವಾಗಿ ಸ್ವಲ್ಪಗಳ ಒಂದು ಹಾಹಾಕಾರ ಆದಾಗ ಅದನ್ನು ಕೂಡ ದೇಶಗಳಲ್ಲಿ ಒಂದು ಕಂಡೀಷನ್, ಅದು ಏನು ಒಂದು ಕಂಡೀಷನ್ನು ಏನು ಯಾವ ಥರ ಅಂತಂದ್ರೆ, ಈಗ ನಾನು ಏನಾದರೂ ಒಂದು ಕಡೆ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲಿ ಬೇರೆ ದೇಶಗಳ ಮೂಗು ಮುಚ್ಚಿದ್ರೆ ಬಾಯಿ ತೆಗಿತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆ ಹಪಾಪಿ ನಿಯಂತ್ರಣ ಇದೆಯಲ್ಲ, ಅದು ಮಾಡೋಕ್ಕೆ ನಿಯತ ಸರ್ಚ್ ಮಾಡ್ತಿರ್ತಾನೆ. ಉದಾಹರಣೆ ಈಗ ಇರಾಕ್ ಮೇಲೆ ಹೋದರು, ಸದ್ದಾಮ್ ಹುಸೇನ್ ಹೊಡೆದ್ರು, ಆಮೇಲೆ ಇನ್ನೊಬ್ಬರನ್ನ ಯಾರು ತೊಗೊಂಡೋಗಿ ಅಫ್ಘಾನಿಸ್ತಾನ ಏನೋ ಗುಹೆ ಒಳಗೆ ಇಟ್ಕೊಂಡು ಹೊಡೆದ್ರು. ಇವ್ರ ಉದ್ದೇಶ ಏನಂತಂದರೆ, ಮೂಲ ಏನು ಅಂತಂದರೆ ಅಮೆರಿಕದ ಮೂಲ ಉದ್ದೇಶ ಹೇಳ್ಬಿಡ್ತೀನಿ, ನಾವು ಜೀವಂತವಾಗಿದ್ದೀವಿ, ನಮ್ಮ ಮೇಲೆ ಕಣ್ಣಿಟ್ಟವ್ರನ್ನ ಯಾರು ಬಿಡೋಲ್ಲ, ನಮ್ಮ ವಿರುದ್ಧ ಹೋಗೋರು ನಾವು ಯಾವತ್ತೂ ಬಿಡೋದಿಲ್ಲ. ಅದು ಯಾರು ಉದಾಹರಣೆಗೆ ಮೊನ್ನೆ ಗಲಾಟೆಗಳಾದಾಗ ಈ ಟ್ರಂಪ್ ಹೇಳಿದ್ರು, ನಾನೇ ಪಾಕಿಸ್ತಾನ ಇದ್ದ ನಾನೇ ನಿಲ್ಲಿಸಿದ್ದು, ಅದು ಸಿಂಧೂರ್ ಇದೇನೇನು ಆಯ್ತಲ್ಲ, ನಾನೇ ನಿಲ್ಲಿಸಿದ್ದು ಅಂತಂದ. ಅದು ನಮ್ಮ ಇಲ್ಲಿಂದಿರತಕ್ಕಂಥ ರಾಜಕೀಯ ನೇತಾರರುಗಳು, ಸೋಕಾಲ್ಡ್ ಏನು ಫೋಕಾಸ್ಟ್ಗಳಂತ ಏನು ಕರಿತೀವಿ, ಅವ್ರು ಅಪಾಯ ಪಡ್ಕೊಂಡ್ಬಿಟ್ರು. ನೋಡು, ಈ ಟ್ರಂಪ್ ಸರ್ಕಾರನ ಮೋದಿ ಸರ್ಕಾರನ ಅಂತ ಬಂದ್ಬಿಡ್ತು. ಟ್ರಂಪ್ ಅವ್ರು ನಡೆಸ್ತಿದ್ದಾರ, ಮೋದಿ ನಡೆಸ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈ ಪ್ರಶ್ನೆ ಹುಟ್ಟೋದು ಏನಂತಾರೆ, ಇಲ್ಲಿ ಈಗ ಯುದ್ಧಗಳು ಶಾಂತಿ ಮಂತ್ರ ಹೇಳಲ್ಲ. ಯಾವಾಗ ಆಯಾ ದೇಶಗಳು ತಮ್ಮ ಯುದ್ಧದ ಒಂದು ಆಯುಧಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಅವ್ರ ಮೂಲ ಉದ್ದೇಶ ತಮ್ಮ ಸಾಮಗ್ರಿಗಳನ್ನು ಮಾರೋದೇ. ಈ ಯುದ್ಧಗಳಾಗಲಿಲ್ಲ ಅಂದ್ರೆ ಸಾಮಾನ್ಯ ಅರ್ಥ ಹೋಗ್ತಾರೆ. ಇವತ್ತು ಸ್ಕೇಸಿಟಿ ಆಯಿತು ಅಂತ ಹೇಳ್ಬಿಟ್ಟು ಮಠವೃಕ್ಷ ಸ್ನೇಹಿತರೆಲ್ಲ ಕೂಡ ಕ್ಯೂಲಿ ನಿಂತ್ಕೊಂಡ್ರು. ಕರೆಕ್ಟಾಗಿ ಕೊಡೋದಿರಿ ಕಿವಿ ಯಾಕೆ ನಿಂತ್ಕೋತಿದ್ರು ಅವರು. ಇದ್ದು ಸಾಮಗ್ರಿಗಳಲ್ಲಿ ಯಾಕೆ ಅದು ಇಟ್ ಈಸ್ ಎ ಪ್ಲಾಂಟೆಡ್ ಪ್ರೋಗ್ರಾಮ್. ಅದು ಏನು ಯುದ್ಧ ಒಂದಕ್ಕೊಂದು ಯುದ್ಧ ತಿಕ್ಕಾಟ ಆಗಲೇಬೇಕು. ಅದು AK-40 ಇದು ಬೇರೆ ಆಯುಧಗಳು ಕೂಡ ಬೇರೆ ದೇಶಗಳು ಹೋಗಬೇಕು ಅಂತ ಹೇಳಿ ಇವೆಲ್ಲ ಇದೆಯಲ್ಲ. ಈ ಪಾಕಿಸ್ತಾನ ಕೂಡ ಅದು ಇದ್ದದ ಆಯುಧಗಳು ಇಟ್ಕೊಂಡೇ ಅದು ತನ್ನ ಜೀವನ ನಡೆಸ್ತಾ ಇರೋದು. ಈ ಆಫ್ಘಾನಿಸ್ತಾನ, ಪಾಕಿಸ್ತಾನ ಇವೆಲ್ಲವೂ ಕೂಡ ಅವ್ರಿಗೇನು ಬೇರೆ ಸ್ವಂತ ಬೇಳೆಕಾಳು ಹೆಂಗೆ ಬರೋದೇ ಇಲ್ಲ ಅವ್ರಿಗೆ. ಇಟ್ಸ್ ಓನ್ಲಿ ರಿಲೇಟೆಡ್ ಓನ್ಲಿ ದ ಡ್ರಗ್ಸ್, ಅಫೀಮ್, ಗಾಂಜಾ ಮತ್ತು ವೆಪನ್ಸ್ಗಳು. ಇವೇ ಅವರಿಗೆ ಸರಕುಗಳು ಇದ್ದದ್ದು, ಅಂದರೆ ಅವರ ಆರ್ಥಿಕ ಸರಕುಗಳು. ಅಮೆರಿಕ ಏನು ಮಾಡ್ತಿದೆ ಅಂತಂದರೆ, ಈ ಇಡೀ ವಿಶ್ವಕ್ಕೆ ಟ್ಯಾಂಪ್ ಮಾಡಿದಾಗ ನೋಡಿ ಇನ್ನೊಂದು ಹೆಂಗೆ ಗೊತ್ತ ಹೇಳ, ಈ ಟ್ರಂಪಿನ ವಿರುದ್ಧ ಅವರು ಸ್ವದೇಶಿಯಿಂದಲೇ ದೊಡ್ಡ ಗಲಾಟೆ ಮಾಡಿದ್ರು. ನೋಕಿಂಗ್ ಬೋರ್ಡ್ ಇಟ್ಕೊಂಡು ಸ್ವದೇಶಿಯರಿಗೆ ಗಲಾಟೆ ಮಾಡಿದ್ರು. ಸ್ವಲ್ಪ ಇದ್ದದ್ದು ಏನಾದರೂ ಒಂದು ಔಟ್ಕಮ್ ಬಂದ ತಕ್ಷಣ ಸ್ವಲ್ಪ ಕಾಲ ಟೈಮ್ ಕೊಟ್ಟಿದ್ದಾರೆ, ಸೆಕೆಂಡ್ ಟೈಮ್ ಹಾಕಿದ್ದಾರೆ ನೋಡು ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಸ್ವಲ್ಪ ಅಮೆರಿಕಾಗೆ ನಡೆದತಕ್ಕಂಥ ಅಮೆರಿಕಾದ ನಡೆದು ಬಂದ ದಾರಿ ಒಳಗೆ ಎಲ್ಲೋ ಒಂದು ಕಡೆ ಅಮೆರಿಕ ಸ್ವಲ್ಪ ಡೌನ್ ಫಾಲ್ ಆದಾಗ ಇವನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಇಂಟಿಮಿಡೇಷನ್ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಅಗ್ರೆಸಿವ್ನೆಸ್ ಇದೆ ಅಂತ ಅನ್ಕೊಂಡ್ರು. ಇದು ಓವರು ಸರ್ವಾಧಿಕಾರದ ಒಂದು ಅವತಾರ ಇವನು. ಯಾವಾಗ ಇದಾಯಿತು, ಸೆಕೆಂಡ್ ಟರ್ಮ್ ಬರೋದು ಕಷ್ಟ ಇದೆ. ಅದು ಅವತ್ತಿನ ಆ ಒಂದು ಅಮೆರಿಕನ್ ಪ್ರಜೆಗಳ ಮೈಂಡ್ ಸೆಟ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅದು. ಎಸ್ಪೆಷಲಿ ಅಲ್ಲಿ ಬೇರೆ ಥರದಲ್ಲೇ ಡಿಸಿಷನ್ ತಗೋತಾರೆ.
ಇನ್ನೊಬ್ಬ ಯಾರ ಶಾಂತಿ ದೂತ ಬರ್ತಾನೆ ಅಲ್ಲಿಗೆ. ಇದೇನಿದೆ ಟೆಂಪರವರಿ, ಇದು ಯಾವುದು ಇದು ಯುದ್ಧಗಳಿದೆಲ್ಲ ಟೆಂಪರವರಿ. ನಮ್ಮ ದೇಶದ ಏನು ಅಲಿಪ್ತ ಒಂದು ಮನೋಭಾವ ಸಿದ್ಧಾಂತ ಇದೆ, ಅದನ್ನ ಹಂಗೆ ಇರಬೇಕು ಮೇಡಮ್. ಯಾರ ಪರ ಹೋದ್ರೂ ಕೂಡ ನಾವು ಇನ್ನೊಬ್ರು ದುಶ್ಮನ್ ಕಟ್ಕೊಳಕ್ಕಾಗತ್ತೆ. ಈಗ ಇರಾನ್ ಪರ ಹೋದ್ರೆ ಕೆಲವು ರಾಷ್ಟ್ರಗಳು ನಮ್ಮ ವಿರುದ್ಧ ಬರುತ್ತೆ, ಅಥವಾ ನಾವು ಅಮೆರಿಕನ್ ಪರ ನಮ್ಗೆ ಅದಿಲ್ಲ. ಯಾಕಂದ್ರೆ ದೇಶ ಇವತ್ತಿಂದಲ್ಲ, ಭಾರತ ದೇಶ ಎಲ್ಲಾ ಕಾಲದಲ್ಲೂ ಕೂಡ ಏನೋ ಒಂಥರದ್ದು ಆಲಿಪ್ತ ನೀತಿ ಇವಾಗಲ್ಲ, ಅಂಧಕಾಲದಿಂದ ಹಿಡಿದು 600 ವರ್ಷಗಳಿಂದ ಹಿಡಿದು ಇಲ್ಲಿ ತನಕ ಕೂಡ ಯಾರ ವಿರೋಧ ಇಲ್ವೇ ಇಲ್ಲ. ಆ ನಿಲಿತ್ವಾಗಿರೋಕ್ಕೋಸ್ಕರ ಭಾರತ ದೇಶ ಗಟ್ಟಿಯಾಗಿ ನಿಂತಿದೆ, ಮುಂದಿನ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಅದನ್ನು ಟಚ್ ಮಾಡೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇದೆಲ್ಲ ಭಾಳ ದಿನ ಬಂದು ಹೋಗ್ಬಿಟ್ರು. ನಮ್ಮ ದೇಶಕ್ಕೆ ಸುಭದ್ರ ರಾಜಕಾರಣ ಬೇಕು, ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಬೇಕು. ನಮ್ಮ ದೇಶದ ಮುಂದಿನ ಭವಿಷ್ಯಗಳು ಸುಗಮ ಆಗಬೇಕು. ಮುಂದೆ ಭಾರತ ದೇಶ ಬೆಳಿಬೇಕು, ಜನಾಂಗ ಬೆಳಿಬೇಕು, ಜನಸಮುದಾಯ ಬೆಳಿಬೇಕು. ಇದೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಎಲ್ಲೋ, ಈಗ ಉದಾಹರಣೆ ಕೊಡ್ತೀನಿ, ನನ್ನ ಸ್ನೇಹಿತರು ಹೇಳ್ತಿದ್ರು ಆಟೋ ರಿಕ್ಷಾದವರಿಗೆಲ್ಲ ತೊಂದರೆ ಆಯ್ತದೆ ಸರ್. ಈಗ ಯುದ್ಧಗಳಾದಾಗ ಇವಾಗೆಲ್ಲ ಸ್ಕೇಸಿಟಿ ಅಂತ ಬಂದೇ ಬರುತ್ತೆ. ಕೊರೋನಾ ಟೈಮಲ್ಲಿ ಏನಾಗಿತ್ತು ಸರ್, ಎಲ್ಲಿ ಸಿಕ್ತಿತ್ತು ನಮಗೆ? ಕೊರೋನಾ ಒಳಗೆ 1 kg ಅಕ್ಕಿ ಸಿಗ್ತಿರ್ಲಿಲ್ಲ ನಮಗೆ. ಕೋವಿಡ್ ಟೈಮ್ನಲ್ಲಿ, ಕೊರೋನಾ ಟೈಮಲ್ಲಿ ಏನು ಕಷ್ಟ ಸರ್, ಸಿಗ್ತಿರ್ಲಿಲ್ಲ. 1 kg ಅಕ್ಕಿ ಸಿಗ್ತಿರ್ಲಿಲ್ಲ. ಅದು ಸ್ಕೇಸಿಟಿ ನಿಂತ್ಕೋತಿತ್ತು. ಕುಡಿಯೋಕೆ ನೀರಿಲ್ಲ. ಒಬ್ಬರು ಕೈ ಶೇಕ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತಿತ್ತು ಅಂತಿತ್ತು. ಮೆಡಿಕಲ್ ಮಾಫಿಯಾ ಇತ್ತು. ಅದು ಹೆಂಗೆ ದೇಶ ಉಳ್ಕೋತು ನೋಡಿ. ಅದೇ ಇದೊಂದು ದಿಸ್ ಇಸ್ ಆಲ್ಸೋ ಒಂದು ಕೈಂಡ್ ಆಫ್ ವಾರ್ ಕೋವಿಡ್ ಅಂತ ಕರೀರಿ ಇದನ್ನು. ವಾರ್ ಕೋವಿಡ್ ಇದು ಎಮರ್ಜೆನ್ಸಿ, ತಾತ್ಕಾಲಿಕ ಅಷ್ಟೇ. ನಾನು ನಿಮ್ಮ ಹತ್ರ ಮಾತನಾಡ್ತೀನಿ ಸರ್, ನಾನು ನಾಗೇಶ್ ಶೆಟ್ಟಿ ಸರ್ ಹತ್ರ ಮಾತನಾಡ್ತೀನಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಇರಾನ್ನಲ್ಲಿ 1500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 186 ಇನ್ನು ಹಸುಗೂಸು ಕಂದಮ್ಮಗಳು ಶಾಲೆ ಮೇಲೆ ಡ್ರೋನ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸತ್ತಿದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? ಟ್ರಂಪ್ ಹುಚ್ಚಾಟ ಅಂತ ಅನ್ಸಲ್ವಾ, ಅಥವಾ ಭ್ರಮೆ ಅಂತ ಅನ್ಸಲ್ವಾ ಸರ್ ನಿಮ್ಗೆ ಈತ ಮಾಡ್ತಾ ಇರುವಂತದ್ದು? ಯಾಕಂತಂದ್ರೆ ಹೌದು ಸರ್ ಹೇಳ್ದಂಗೆ, ಸರ್ ಸ್ವಲ್ಪ ಪಾಸಿಟಿವ್ ಕೂಡ ಹೇಳಿದ್ರು. ಅಂದ್ರೆ ಅವನು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾ ಇರೋದು ಕೂಡ ಅವನ ಒಂದು ಉಳಿತಿಗಾಗಿ. ಇವಾಗ ಏನ್ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾನೆ, ಇದು ಕೂಡ ಅವನ ಉಳಿತಿಗಾಗಿ ಮಾಡಿರುವಂತದ್ದು. ಅಲ್ಲಿ ರಾಜಕೀಯವಾಗಿ ಏನೇನೋ ನಡೆದಿರುತ್ತೆ, ಅದು ಬೇರೆ ಪ್ರಶ್ನೆ, ಅದನ್ನ ಮಾತನಾಡ್ತಾ ಹೋಗೋಣ. ಏನ್ ಅನ್ಸುತ್ತೆ ಸರ್ ಆ ಹುಚ್ಚಾಟ, ಆ ಭ್ರಮೆ ಬಗ್ಗೆ? ಟ್ರಂಪ್ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ಈ ಯುದ್ಧದಿಂದ ಸಹ ಗೊತ್ತಾಗಿದೆ. ನೋಡಿ, ನಿನ್ನೆ ಇರಾನಲ್ಲೂ ಸಹ ಇರಾನನ್ನೇ ಸರ್ವನಾಶ ಮಾಡ್ತೀನಿ, ಮತ್ತು ಅಲ್ಲಿರುವಂತಹ ಜಲ ಘಟಕಗಳಾಗಿರ್ಬೋದು ಅಥವಾ ವಿದ್ಯುತ್ ಘಟಕಗಳಾಗಿರ್ಬೋದು, ಮೂಲಭೂತ ಸೌಕರ್ಯ ಘಟಕಗಳನ್ನೆಲ್ಲ ನಾನು ಧ್ವಂಸ ಮಾಡ್ತೀನಿ ಅನ್ನುವಂಥದ್ದನ್ನ ಯಾವಾಗ ಒಂದು ಟ್ವಿಟ್ ಮುಖೇನ ಹೇಳಿಕೆ ಕೊಟ್ಟಾಗ, ನಿನ್ನೆ ಇರಾನ್ನಲ್ಲಿರುವಂಥ ಸಾರ್ವಜನಿಕರು ಸುಮಾರು 1.5 ಕೋಟಿ ಜನ ಸಂಖ್ಯೆ ಅದನ್ನು ರಕ್ಷಣೆ ಮಾಡಿದ್ರು. ನಾವು ಬೇಕಾದ್ರೆ ಸಾಯಕ್ಕೂ ರೆಡಿ ಇರ್ತೀವಿ. ಹೆಂಗಾಗ್ತಿ ಯಾಕಪ್ಪ, 1.4 ಕೋಟಿ 1.5 ಕೋಟಿ ಜನ ಹುಡುಗಾಟ ಏನಲ್ಲ, 1.5 ಕೋಟಿ ಜನ ಒಂದು ಕಡೆ ಸೇರಿ ನಾವೆಲ್ಲ ಇದೀವಿ, ಆಯ್ತು ಸತ್ರ ನಾವು ಸಾಯೋಣ ಅಂದು. ಮತ್ತು ಅದ್ರ ಜೊತೆಯಲ್ಲಿ ಅಮೆರಿಕಲ್ಲೂ ಸಹ ಅವ್ರ ವಿರುದ್ಧನೇ ತಿರುಗಿಬಿದ್ರು. ಇದಕ್ಕೆ ಬೇಕಾಗಿತ್ತ ನಮಗೆಲ್ಲ, ಏನಕ್ಕೆ ಬೇಕಾಗಿದೆ ಅನ್ನುವಂಥದ್ದು. ಇವೆಲ್ಲವನ್ನು ನೋಡಕ್ ಹೋದ್ರೆ ಇದೊಂಥರ ಟ್ರಂಪ್ನ ಹುಚ್ಚಾಟ. ಈ ಹುಚ್ಚಾಟಕ್ಕೆ ವಾಮನ ಮೂರ್ತಿ ಅವರು ಹೇಳ್ದಂಗೆ ನಾವು ಸೈಲೆಂಟ್ ಆಗಿದ್ದದು ಒಳ್ಳೇದೇ ಆಯ್ತು. ಇಲ್ಲ ನಮ್ಮನ್ನು ಸಹ ಜನ ಹುಚ್ಚರು ಅಂತ ಹೇಳೋದು. ಏನಾದ್ರು ಅವ್ರ ಪರನ ಇವ್ರ ಪರನ ಮಾತಾಡಿದ್ರೆ ನಾವು ಒಂಥರ ಇದ್ರೆ ಹುಚ್ಚರ ಜೊತೆ ಸೇರ್ಕೊಂಡು ಇವನು ಹುಚ್ಚಾದ ಅಂತ ಹೇಳ್ಬಿಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ತಟಸ್ಥವಾಗಿದ್ದಂಥದ್ದು ಭಾರತ ಅದಕ್ಕೆ ಆದಂಥ ಒಂದು ಘನತೆಯನ್ನು ಉಳಿಸ್ಕೊಂಡ. ಎರಡನೇದು ತಾವು ಹೇಳ್ದಂಗೆ ತಮಗೆ ಬೇಕಾದ ರೀತಿಯಲ್ಲಿ ಇದನ್ನ ಯಾವುದೋ ಡ್ರೋನ್ ಮುಖೇನ ಹೊಡೆದಾಕಿರೋದು ಮಾಡಿರೋದಿಲ್ಲ. ಅದರಲ್ಲಿ ಸಣ್ಣ ಮಕ್ಕಳುಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಹಾಸ್ಪಿಟ್ಲ್ಗಳಾಗಿರ್ಬೋದು, ಮತ್ತು ದೊಡ್ಡ ಸೇತುವೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಏನೇನು ಬೇಕೋ ಅವನ್ನೆಲ್ಲವನ್ನು ಸಹ ಸರ್ವನಾಶ ಮಾಡಿರುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿ ಖಂಡನೀಯ. ಅದು ಅಲ್ಲದೆ ಹಸುಗೂಸುಗಳು ಮೊನ್ನೆ ಹುಟ್ಟದಂತ ಹಾಸ್ಪಿಟ್ಲ್ಗಳ ಮೇಲೆ ದಾಳಿ ಮಾಡಿದ್ರು ಮೇಡಮ್, ದೊಡ್ಡ ಹಾಸ್ಪಿಟ್ಲ್ಗಳ ಮೇಲೆ ದಾಳಿ ಮಾಡಿದ್ರು. ಇವೆಲ್ಲವನ್ನು ನೋಡಕ್ ಹೋದ್ರೆ ಎಲ್ಲ ಒಂದ್ ಕಡೆ ಯಾಕೆ ಬೇಕಾಗಿತ್ತು ಇದು ಅನ್ನುವಂಥದ್ದು. ಇವೆಲ್ಲ ತನ್ನ ಸ್ವಾರ್ಥಕ್ಕಾಗಿ ಇಡೀ ಪ್ರಪಂಚನ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋಕೆ ಸಲುವಾಗಿ ಏನೋ ಮಾಡಿದಂತಹ ಒಂದು ಯುದ್ಧ ಎಲ್ಲೋ ಒಂದ್ ಕಡೆ ಕೊನೆಗೆ ತಾನೇ ಶರಣರಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ನಾವು ಹೇಳ್ದಂಗೆ ಖಂಡಿತವಾಗೂ ಇದು ಆಗ್ಬೇಕಾಗಿತ್ತು. ಎಲ್ಲೋ ಮುಂದೆನೆ ಆಗ್ಬೇಕಾಗಿತ್ತು, ಒಂದು 10-15 ದಿವಸ ಹಿಂದೆಗಡೆ ಇದನ್ನು ನಿಲ್ಲಿಸಬೇಕಾಗಿತ್ತು. ಬಟ್ ಈ ಸಂದರ್ಭದಲ್ಲಿ ನಿಂತಿದೆ ಅನ್ನುವಂಥದ್ದು. ಮುಂದಿನ ಇದು ಹಂಗೆ ನಿಲ್ಲಿ, ಯಾವುದೇ ರೀತಿಯಾದಂಥ ಆಸ್ತಿಪಾಸ್ತಿಗಳ ಹಾನಿ ಆಗಬಾರ್ದು, ಮತ್ತೆ ಯಾರೂ ಸಹ ಸಾವು ನೋವುಗಳನ್ನು ಸಂಭವಿಸಬಾರ್ದು. ಇವಾಗ ಬರೀ ಅದನ್ನ ಸಾವು ನೋವುಗಳನ್ನ ಸಂಭವಿಸೋದು ಜಾಸ್ತಿ ಆಗ್ತಾ ಇದೆ. ಯುದ್ಧದಿಂದ ಯಾವುದೇ ಏನು ಆಗೋದಿಲ್ಲ. ಸಾರ್ ಹೇಳಿದಾಗೆ ನಾನು ಮೊದಲೇ ಹೇಳಿದ್ದೆ, ಅಣಸ್ತ್ರಗಳನ್ನ ಖರೀದಿ ಮಾಡೋಕೆ ಸಲುವಾಗಿ ಕೆಲವು ದೇಶಗಳು ಮಾಡುವಂತ ಕುತಂತ್ರನೂ ಇರ್ಬೋದು. ಇದು ತಮ್ಮ ಬೇಕಾದ ರೀತಿ ಬೆಳೆ ಬೇಯಿಸ್ಕೊಳ್ಳೋಕ್ಕೂ ಸಹ ಇರ್ಬೋದು. ಈಗ ಪಟಾಕಿ ಅಂಗಡಿನ ತೆರೆದು ನಿಂತ್ಕೊಂಡಾಗ ನಾವು ಪಟಾಕಿ ತಗೊಳ್ಳೇಬೇಕಾಗುತ್ತೆ. ಪಟಾಕಿ ಏನ್ ಕೇಳಿದೆ, ಅದು ಹಾನಿಕರ. ಸೊ ಇದು ಅದೇ ರೀತಿ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುವಂತ ದೇಶಗಳು ಇದು ಹಾನಿಕಾರನೇ. ಇದು ಮೊದಲು ಟ್ರಂಪ್ ಖಂಡಿತವಾಗಿ ಏನಾದ್ರೆ ಯುದ್ಧ ಬೇಡಪ್ಪ, ನಾವು ಶಾಂತಿಯಿಂದ ನಾವು ಇರೋಣ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನ ಮಾಡುವಂತ ದೇಶಗಳು ಎಲ್ಲಿದೆ ಅದು ಫಸ್ಟ್ ಬ್ಯಾನ್ ಮಾಡಲಿ.
ನಂತರ ಖಂಡಿತವಾಗೂ ನಾವು ಶಾಂತಿಯುತವಾಗಿ ಇರ್ತೀವಿ, ಪ್ರಪಂಚದಲ್ಲಿ ಎಲ್ಲರೂ ಶಾಂತಿಯುತವಾಗಿರ್ತೀವಿ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನ ಮೊದಲು ಬ್ಯಾನ್ ಮಾಡಬೇಕು ಅನ್ನೋಂತ ನಮ್ಮ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಜಾಕೋಬ್ ಕ್ರೆಸ್ಟಾ ಸರ್ನ ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಎಲ್ಲೋ ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನಲ್ಲಿ ಯಾವುದೇ ಯುದ್ಧ ನಡೆದ್ರು ಕೂಡ ಅದನ್ನ ನಿಲ್ಸೋದು ನಾನು, ಅಲ್ಲಿ ಶಾಂತಿ ಮಾತುಕತೆಗೆ ಮೊದಲನೇದಾಗಿ ಹೋಗೋದು ನಾನು ಅಂತ ಇದುವರೆಗೂ ಕೂಡ 8 ಯುದ್ಧಗಳನ್ನ ನಿಲ್ಲಿಸ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದಂತಹ ಯುದ್ಧವನ್ನು ಕೂಡ ಸೇರಿಸಿ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಮೆರಿಕಾಗೆ ಈ ಒಂದು ಸಂದರ್ಭದಲ್ಲಿ ಈ ಕದನ ವಿರಾಮ ಏನ್ ಘೋಷಣೆ ಆಯಿತು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಪಾಕಿಸ್ತಾನದ ಎದುರುಗಡೆ ಮಂಡಿ ಊರಿದ್ರು ಅಂತ ಅನ್ನಿಸ್ತಾ ಇಲ್ವಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು? ಅದು ತಪ್ಪದು. ಟ್ರಂಪ್ಗೆ ಯಾರಾದರೂ ಮುಂದೆ ಬಂದು ಒಂದು ಹೆಲ್ಪ್ ಮಾಡಬೇಕಾಗಿತ್ತು ಕದನ ವಿರಾಮ ಕೊಡ್ಲಿಕ್ಕೆ, ಅದಕ್ಕೆ ಪಾಕಿಸ್ತಾನವರು ಮುಂದೆ ಬಂದರು. ನೆಪ ಬೇಕಾಗಿತ್ತು. ಇಲ್ಲದೆ ಹೋದರೆ ಪಾಕಿಸ್ತಾನ ಇಟ್ಕೋರು ಅಂದ್ರೆ ಭಿಕ್ಷೆ ಬೇಡುವ ರಾಷ್ಟ್ರ ಇವರು ಹೋಗಿ ಟ್ರಂಪ್ ಹತ್ರ ಹೇಳಿ ಟ್ರಂಪ್ ಕೇಳ್ತಾನ, ಅವನಿಗೆ ನೆಪ, ಯಾಕಂದ್ರೆ ಅವನು ಸುಸ್ತಾಗಿದ್ದ, ಅವನು ಫುಲ್ ಸುಸ್ತಾಗಿದ್ದ. ಅಂದ್ರೆ ಅವನು ನೆನೆಸಿರ್ಲಿಲ್ಲ ಇರಾನ್ ಇಷ್ಟೊಂದು ಯುದ್ಧಕ್ಕೆ ಪ್ರತ್ಯುತ್ತರವಾಗಿ ಕೊಡುತ್ತೆ ಅಂದ್ಬಿಟ್ಟು. ಅಂದ್ರೆ ಡ್ರೋನ್ ಮುಖಾಂತರ ಅವನ ಮಿಸೈಲ್ಸ್ಗಳನ್ನೆಲ್ಲ ಕೊಂದಾಕ್ತದೆ. ಇದು ಸಾವಿರಾರು ಲಕ್ಷ ಗಟ್ಟಲೆ ಕಚ್ಚಾವು. ಅಂದ್ರೆ ಎಷ್ಟು ಧ್ವಂಸ ಆಗಿದೆ ಅಂದ್ರೆ ಮೋರ್ ದ್ಯಾನ್ ಇರಾನ್ USA ಇಕನಾಮಿಕಲಿ ದೇ ಬಿಕಮ್ ಫೇಲ್ಯೂರ್. ಆಮೇಲೆ ಇಲ್ಲಿ ಇನ್ನೊಂದೇನಾಗಿದೆ, ಯಾವಾಗ ಈ ರಷ್ಯಾ ಯುಕ್ರೇನ್ ಮೇಲೆ ವಾರ್ ಆಗಿತ್ತಲ್ಲ, ಸೊ ಇಲ್ಲಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ US ಇರೋದೆಲ್ಲ ಯುಕ್ರೇನ್ ನಲ್ಲಿ ಹೋಗಿತ್ತು. ಈಗ ರಿಪ್ಲಿಮೆನಿಸ್ ಆಗಿ ಇಲ್ಲಿ US ಬಂದಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅವನು ಕ್ಷಿಪಣಿಗಳೆಲ್ಲ ಖಾಲಿ ಆಗಿದೆ, ಇನ್ನು ಬಿಡ್ಲಿಕ್ಕೆ ಆಗಲ್ಲ. ಇನ್ನು ಯಾರಾದ್ರೂ ಅವನು ಟಿಕ್ ಕೊಡ್ಬೇಕಾಗಿತ್ತು ಅಷ್ಟು ಸ್ಟಾಪ್ ಮಾಡೋಕೆ. ವೆರಿ ಟ್ರೂ ಸರ್. ಬಿಕಾಸ್ ಎಂತಕ್ಕೆ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಹಿಂಗೆ ಮಾತುಕತೆ ಆಗ್ತಿದ್ದಂತ ಸಂದರ್ಭದಲ್ಲಿ ಆಲ್ರೆಡಿ ಇಂಡೈರೆಕ್ಟ್ಲಿ ಹೇಳ್ತಾ ಬಂದಿದ್ರು 48 ಗಂಟೆಗಳ ಗಡುವು ಅದು ಇದು ಕೊಟ್ಕೊಂಡು. ಯಾರಾದ್ರೂ ಒಬ್ರು ಬರ್ಲಿ, ಚಿಕ್ಕದಾಗಿ ಬರ್ಲಿ, ನಾವು ಪೂರ್ತಿಯಾಗಿ ಚಿಕ್ಕದಾಗಿ ಬ್ರೋಕರೇಜ್ ಮಾಡದ ಅವನು ಹೋಗಿ ಅದ ಇಲ್ಲ ಪಾಕಿಸ್ತಾನ ಹೇಳಿದ ಅಂದ್ಬಿಟ್ಟು ಹೊರದುಳಿಸ್ತಾರೆ ಅಂತ ಅಂದ್ರೆ ಇರಾನ್ ಶಕ್ತಿ ಯಾವ ರೀತಿಯಾಗಿರ್ಬೋದು. ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಅಮೆರಿಕಾದಲ್ಲಿ ಇದ್ದಂತಹ ಒಂದು ಯುದ್ಧ ನೌಕೆಗಳಾಗಿರ್ಬೋದು ಅಥವಾ ಶಸ್ತ್ರಾಸ್ತ್ರಗಳು ಅದು ಕೂಡ ಖಾಲಿ ಆಗ್ತಾ ಬಂದಿತ್ತು, ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತಾ ಇತ್ತು ಅಮೆರಿಕ ಕೂಡ. ಇನ್ನೊಂದು ವಿಷಯ ಇದೆ, ಇರಾನ್ ಆಸ್ ಎ ಕೆಪಾಸಿಟಿ ಯಾರಾದ್ರೂ 2 years ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಯಾವಾಗ ಅವರು ಇರಾಕ್ ಮೇಲೆ ವಾರ್ ಮಾಡಿದಿರಲ್ಲ ಆ ದಿವಸದಿಂದ ತಯಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಇವನ ಅಣುಶಕ್ತಿ ಏನಿದೆಯೋ ಅವರು ಈಗ ಯುರೇನಿಯನ್ ಎನ್ರಿಚ್ಮೆಂಟ್ ಅನ್ನ 60% ತನಕ ಹೋಗಿದ್ದಾರೆ. ಇನ್ನು ಖಾಲಿ 20% ಬರಬೇಕು, ಆಗ ಅಣುಬಾಂಬ್ ತಯಾರಾಗುತ್ತೆ. 60% ಕೂಡ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಇಲ್ಲಿ ಟ್ರಂಪ್ ಟುಸ್ ಹೇಗಾಯ್ತಂದ್ರೆ ಅವನು ಇಡೀ ಇರಾನ್ ಅನ್ನ ವಶಕ್ಕೆ ತಗೊಂಡ್ರೆ, ಅವನು ರಿಜೀಮ್ ಅನ್ನ ಚೇಂಜ್ ಮಾಡಿದ್ರೆ ಅಲ್ಲಿ ತಯಾರಾಗೋ ಆಯಿಲ್ ಅವನ ಕಂಟ್ರೋಲ್ ಬರುತ್ತಲ್ಲ. ಈಗ ಅಂದ್ರೆ ಇಡೀ ಗಲ್ಫ್ ಕಂಟ್ರೀಸ್ ನಲ್ಲಿ ಬ್ಯಾರಿನ್, ಕುವೈಟ್, ಕತಾರ್ ಈ ಎಲ್ಲ ಈ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ನಲ್ಲಿ ಬರೋ ಎಲ್ಲ ಆಯಿಲ್ ಇದೆಯಲ್ಲ, ಅದು ವರ್ಲ್ಡ್ 80% ಪ್ರೊಡಕ್ಷನ್ ಅಲ್ಲಿಂದ ಬರ್ತಾ ಇದೆ. 80%. ಸೊ ಯಾವಾಗ ಇರಾನ್ ಅವರ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ಸ್ಟಾಪ್ ಮಾಡಿದ್ನೋ, ಈಗ US ನಲ್ಲಿ ಕೂಡ ಪೆಟ್ರೋಲಿಗೆ ಪರ್ ಗ್ಯಾಲನ್ $4 ಇನ್ಕ್ರೀಸ್ ಆಗಿದೆ. ಆದ್ರೂ ಅಲ್ಲಿ ಕೂಡ ಆಯಿಲ್ ಇದೆ US ನಲ್ಲಿ, ಆದ್ರೂ ಅವ್ರದೇ ಆಯಿಲ್ ಇದ್ರೂ ಹೇಗೆ ಅಲ್ಲಿ ನಾವು ಗ್ಯಾಲನ್ಗೆ $4 ಇನ್ಕ್ರೀಸ್ ಆಯ್ತು. ಇಲ್ಲಿ ಇದಲ್ಲದೆ ಡಾಲರ್ದು ವ್ಯಾಲ್ಯೂ ಕುಂಟುತ್ತಾ ಹೋಯ್ತು. ಇವಾಗ ನೋಡಿ ನಮಗೆ ಡಾಲರಿಗೆ 95 ರೂಪೀಸ್ ಹೋಗಿತ್ತು, ಇವಾಗ ನೋಡಿ 92 ಬಂದಿದೆ. ಸೊ ರುಪೀಸ್ ಬಿಕಮ್ ಸ್ಟ್ರಾಂಗರ್. ವಾರ್ ಕ್ಲೋಸ್ ಆಗುವ ಮುಂಚೆನೆ ಅಂದ್ರೆ ಇಡೀ ರಾಷ್ಟ್ರಗಳಲ್ಲಿ ಅವರವರ ವ್ಯಾಲ್ಯೂ ಜಾಸ್ತಿ ಹೋಗ್ತಾ ಕುಂಟುತ್ತಾ ಇದೆ, ಡಾಲರ್ ಕುಂಟುತ್ತಾ ಇದೆ. ಅಂದ್ರೆ ಈ ಪೆಟ್ರೋಲ್ ಡಾಲರ್ ಏನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಚಿಂತನೆ ಮಾಡಿದಾರಲ್ಲ, ಅದೆಲ್ಲ ಕುಂಟುತ್ತಾ ಇದೆ ಅಂತ ಗೊತ್ತಾಯ್ತು. ಅವ್ರಿಗೆ ಯಾರಾದ್ರೂ ಒಂದು ಕ್ಲೂ ಕೊಡ್ಬೇಕಾಗಿತ್ತು, ಆ ಕ್ಲೂನಿಂದ ಅವನು ಸ್ಟಾಪ್ ಮಾಡಿದ. ಇದೇ ರೀಸನ್. ಎಸ್ ಸರ್, ನಾನು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ವಾಮನಾಚಾರ್ಯ ಸರ್ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಈ IT ಕ್ಷೇತ್ರ ಆಗಿರ್ಬೋದು ಅಥವಾ ವೆಪನ್ಸ್ ಬಿಸ್ನೆಸ್ ಆಗಿರ್ಬೋದು, ಇದರಲ್ಲಿ ಅಮೆರಿಕ ಸ್ಟ್ರಾಂಗ್ ಇದೆ, ಅದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಟೆರರಿಸಮ್, ಈ ಭಯೋತ್ಪಾದನೆ ಯಾವಾಗ್ಲೂ ಕೂಡ ನಡೀತಾನೆ ಇರಬೇಕು ಅಂತ ಏನಾದ್ರೂ ಅಮೆರಿಕ ಬಯಸ್ತಾ ಇರುತ್ತಾ ಯಾವಾಗ್ಲೂ ಕೂಡ? ಏನ್ ಹೇಳ್ತೀರಾ ಸರ್? ಅಮೇರಿಕಾ ಟೆರರಿಸಮ್ ಬೇಕು ಅಂತ ಬಯಸುತ್ತಿತ್ತು ಅಥವಾ ಬಯಸ್ತಾ ಇದೆ ಅನ್ನೋದಕ್ಕೆ ಯಾವುದೇ ಥರದ ಪ್ರೂಫ್ಗಳು ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಆದರೆ ಅಮೇರಿಕಾ ಎಲ್ಲೆಲ್ಲಿ ಸಪೋರ್ಟ್ ಮಾಡುತ್ತೆ ಆ ದೇಶಗಳು ಇಂಥ ಖ್ಯಾತೆಗಳನ್ನು ಮಾಡ್ತಾ ಇರ್ತವೆ. ಉದಾಹರಣೆಗೆ ನಮ್ಮ ಪಕ್ಕದಲ್ಲೇ ಇರುವಂಥ ಪಾಕಿಸ್ತಾನ್,
ಎಕ್ಸಾಕ್ಟ್ಲಿ. ಅಮೇರಿಕ ಯಾವಾಗಲೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಪಾಕಿಸ್ತಾನ್ ಯಾವಾಗಲೂ ಟೆರರಿಸ್ಟ್ ಆಕ್ಟಿವಿಟಿಗಳನ್ನು ಮಾಡ್ತಾನೆ ಇರುತ್ತೆ. ಆದರೆ ಇವತ್ತಿನ ಯುದ್ಧದಲ್ಲಿ ಇರಾನ್ ಕೂಡ ಜಗತ್ತಿನಲ್ಲಿ ಟೆರರಿಸಮ್ ಅನ್ನು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಹೂತೀಸ್ ಇರ್ಬೋದು, ಬೇರೆ ಬೇರೆ ಗ್ರೂಪ್ಗಳಿರ್ಬೋದು, ಅವುಗಳನ್ನು ತಯಾರು ಮಾಡಿ ಅವ್ರಿಗೆ ಫೈನಾನ್ಸ್ ಮಾಡಿ ಅವ್ರಿಗೆ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲೇ ಹೋಗಿ ಬಾಂಬ್ ಹಾಕಿ ಬರುವಂಥ ಟ್ರೈನಿಂಗನ್ನು ಇರಾನ್ ಸ್ವತಃ ಕೊಡುತ್ತೆ. ಮತ್ತು ಪಾಕಿಸ್ತಾನ ಥರ ಅದು ಮುಚ್ಚಿಟ್ಟಿಲ್ಲ, ಅದು ಓಪನ್ ಆಗಿ ಹೇಳುತ್ತೆ, ಹೌದು ನಮ್ಮದು ಇದೊಂದು ಅಂತಾರಾಷ್ಟ್ರೀಯವಾದಂಥ ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ, ಇದೊಂದು ವಾರ್ ನಮ್ಮದು ನಿರಂತರವಾಗಿ ನಡೆಯುವಂಥದ್ದು ಅಂತ. ಆದರೆ ಅಮೇರಿಕ ಈ ಥರದ್ದು ಮಾಡದೆ ಡೈರೆಕ್ಟ್ ತನಗೆ ಅನಿಸಿದಲ್ಲೆಲ್ಲ ಮಾಡಿದೆ. ಆದರೆ ಅದೊಂದು ಬೇರೆ ಥರದ ಬೇಹುಗಾರಿಕೆಗಳಿಂದ ಸರ್ಕಾರಗಳನ್ನು ಬೀಳಿಸೋದು, ಈಗ ಬಾಂಗ್ಲಾದೇಶದಲ್ಲಿ ಸರ್ಕಾರವನ್ನು ಬೀಳಿಸಿದೆ, ಬೇರೆ ದೇಶಗಳಲ್ಲಿ ಸರ್ಕಾರಗಳನ್ನು ಬೀಳಿಸಿದೆ, ಪಾಕಿಸ್ತಾನದಲ್ಲೂ ಬೀಳಿಸ್ತಾ ಇರುತ್ತೆ. ಚುನಾಯಿತರಾದಂಥ 2-3 ಪ್ರಧಾನಮಂತ್ರಿಗಳು ಜೈಲಲ್ಲಿದ್ದಾರೆ ಅಥವಾ ಹ್ಯಾಂಗ್ ಮಾಡಲಾಗಿದೆ. ಈ ಎಲ್ಲವನ್ನು ಅಮೇರಿಕ ಮಾಡ್ಕೊಂಡು ಬಂದರೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ಅದು ಓಪನ್ ಆಗಿ ಟೆರರಿಸಮ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇಟ್ ಹ್ಯಾಸ್ ಬೀನ್ ಅಫೆಕ್ಟೆಡ್ ಬೈ ಟೆರರಿಸಮ್. ಇನ್ಫ್ಯಾಕ್ಟ್ 9/11 ಆದಾಗ ಟ್ವಿನ್ ಟವರ್ಸ್ಗಳನ್ನು ಹೊಡೆದಂಥ ಆಗಿನ ಏನು ಒಂದು ಗ್ರೂಪ್ಗಳಿದ್ವು ಅವೆಲ್ಲ ಪಾಕಿಸ್ತಾನ್ ಬ್ಯಾಕ್ಡ್ ಟೆರರಿಸ್ಟ್ ಗ್ರೂಪ್ಗಳೇ ಇದ್ದು. ಇದು ಗೊತ್ತಿದ್ದರೂ ಕೂಡ ಅಮೇರಿಕ ಏನೂ ಮಾಡೋಕ್ಕಾಗದೆ ಮತ್ತು ಪಾಕಿಸ್ತಾನವನ್ನು ಬಿಕಾಸ್ ಆಫ್ ದ ಸ್ಟ್ರಾಟಜಿಕ್ ಪೊಸಿಷನ್ ಆಫ್ ಪಾಕಿಸ್ತಾನ್, ಅದು ಇಂಥ ಜಾಗೆಯಲ್ಲಿದೆಯಲ್ಲ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಸಪೋರ್ಟ್ ಮಾಡುತ್ತೆ. ಯಾವುದೇ ದೇಶಗಳು ಯಾರ ಉಪಕಾರಕ್ಕೆ ಯಾರ ಉದ್ಧಾರಕ್ಕೆ ಸಹಾಯಕ್ಕೆ ಬರಲ್ಲ. ಎಲ್ಲರೂ ತನಗೇನು ಸಿಗತ್ತೆ, ಮುಜೆ ಕ್ಯಾ ಮಿಲಾ, ನನಗೇನು ಸಿಕ್ತು ಅನ್ನೋ ಬೇಸ್ ಮೇಲೇ ಯಾವಾಗಲೂ ಯುದ್ಧಗಳಾಗ್ತಾ ಇರ್ತವೆ. ಆ ರೀತಿಯಿಂದ ಈ ಯುದ್ಧ ಕೂಡ ಮುಗಿಯೋದಿರಲಿ ಅಥವಾ ಮುಂದುವರಿಯೋದಿರಲಿ ನನಗೇನು ಸಿಗತ್ತೆ ಅನ್ನೋದ್ರ ಮೇಲೇ ಇರುತ್ತೆ. ನನಗೊಂದು ಚಿಕ್ಕದೊಂದು ಕಥೆ ನೆನಪಾಗತ್ತೆ, ಇದನ್ನು ಹೇಳೋಷ್ಟು ಟೈಮ್ ಇಲ್ಲದೆ ಇದ್ದರೂ ಶಾರ್ಟಾಗಿ ಹೇಳ್ತೇನೆ. ಹಳ್ಳಿಯಲ್ಲಿ ಪೌನ್ ಬ್ರೋಕರ್ ವ್ಯಾಪಾರಿಗಳಿರ್ತಾರೆ. ಒಂದು ಸಲ ಆ ಅಂಗಡಿಯಲ್ಲಿ ಯಾವಾಗಲೂ ಬಂದು ಊರಿನ ಒಬ್ಬ ರೌಡಿ ಕೂತ್ಕೊಂಡಿರ್ತಾನೆ. ಒಂದು ಸಲ ಹೆಂಡ್ತಿ ಒಳಗಡೆ ಅವ್ರ ಮನೆ ಯೂಶ್ವಲಿ ಹಿಂದೆ ಇರುತ್ತೆ, ಓಡಿ ಬಂದು ಅವಳು ಹೇಳ್ತಾಳೆ, ಅಯ್ಯೋ ಹಾವು ಬಂದುಬಿಟ್ಟಿದೆ ಮನೆಯಲ್ಲಿ, ಕಚ್ಚತ್ ನನಗೆ ಅಂತ. ಆವಾಗ ಅವನು ಪೌನ್ ಬ್ರೋಕರ್ ಹೇಳ್ತಾನೆ, ನೀ ಯಾಕೆ ಹೆದರ್ತಿ, ಇಷ್ಟು ದೊಡ್ಡ ರೌಡಿನೇ ಇದ್ದಾನೆ, ಅವನಿಗೆ ಕಳಿಸ್ತೇನೆ ಅಂತ. ಅವನು ಒಳಗೆ ಹೋದ್ಮೇಲೆ ಅವನು ಪೌನ್ ಬ್ರೋಕರ್ ಹೇಳ್ತಾನೆ ಹೆಂಡ್ತಿಗೆ, ನೀ ಹೊರಗೆ ಬಂದುಬಿಡು, ಬಾಗ್ಲ ಹಿಕ್ಕಣ ಅಂತ. ಆವಾಗ ಹೆಂಡ್ತಿ ಹೇಳ್ತಾಳೆ, ಅಯ್ಯೋ ಆ ರೌಡಿಗತೆ ಏನು ಅನ್ಯಾಯ ಆಗಲ್ವಾ ನಾವು ಮಾಡಿದ್ದು ಅಂತ. ಆವಾಗ ಅವನು ಪೌನ್ ಬ್ರೋಕರ್ ಭಾಳ ಚೆನ್ನಾಗಿ ಹೇಳಿದ್ದಾನೆ, ಏನು ಅಂದರೆ 2ರೊಳಗೆ 1 ಸಾಯತ್ತೆ. ಇವನು ರೌಡಿ ಆದರೂ ಹಾವೇನು ನೋಡಿತಾನೆ, ಹಾವಾದರೂ ರೌಡಿ ಕಚ್ತತ್ತೆ, ಯಾವುದಾದ್ರೂ ನನಗೆ ಲಾಭ. ಅವರಿಬ್ಬರು ಹೊಡೆದಾಡ್ಕೊಂಡು ಇಬ್ಬರು ಸತ್ತರೆ ಇನ್ನೂ ಒಳ್ಳೆಯ ಲಾಭ ಅಂತ. ಇವತ್ತಿನ ಯುದ್ಧದ ಸ್ಥಿತಿಯಲ್ಲಿ ಭಾರತದ ಪೊಸಿಷನ್ನು ನಾವು ಅಲ್ಲಿ ಹೋಗಿ ಮಾಡೋದು ಏನೂ ಇಲ್ಲ. ಅವರಿಬ್ಬರು ಹೊಡೆದಾಡ್ಕೊಂಡಿದ್ರು, ಈಗ ಇಬ್ಬರಿಗೂ ಮ್ಯಾಲೆ ಬರೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗತ್ತೆ. ಅಷ್ಟರೊಳಗೆ ಭಾರತ ಒಂದಾಗಿ ತನ್ನ ಶಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಕಡೆಗೆ ಫೋಕಸ್ ಮಾಡಬೇಕು. ಎಸ್ ಸರ್, ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್. ಅದಕ್ಕಿಂತ ಮುಂಚೆ ನಾನು ಸರ್ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿಸ್ತೀನಿ ಸರ್. ಎಲ್ಲೋ ಒಂದು ಕಡೆ ವಾಮನಾಚಾರ್ಯ ಸ್ಟೋರಿಗೆ ಒಂದು ಆಡ್ ಮಾಡ್ತೀನಿ. ಪೊಲೀಸರು ಈ ರೌಡಿಗಳನ್ನು ಹಿಡಿಯಲ್ಲ, ಯಾಕೆ ಗೊತ್ತಾ? ಆ ರೌಡಿಗಳು ಹೊಡೆದಾಡ್ಬಿಟ್ಟು ಅವರೇ ಸಾಯಿಸ್ತಾರೆ. ಹಾಗೆ ಎಕ್ಸಾಕ್ಟ್ಲಿ ಸರ್, ಇದು ಕೆಲವೊಂದು ಮೂವಿನಲ್ಲೂ ಕೂಡ ನಾವು ನೋಡಿದೀವಿ ಈ ದೃಶ್ಯಗಳನ್ನ. ಎಸ್ ಸರ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಾನು ಸರ್ ಹತ್ರ ಪ್ರಶ್ನೆ ಕೇಳ್ತೀನಿ ಸರ್. ಎಲ್ಲ ಒಂದ್ ಕಡೆ ಜಗತ್ತಿನ ದೈತ್ಯದ ರಾಷ್ಟ್ರ ಒಂದ್ ಕಡೆನಲ್ಲಿ, ಮತ್ತೊಂದ್ ಕಡೆನಲ್ಲಿ ಈ ಅತ್ಯಾಧುನಿಕ ಮಿಲಿಟರಿ ಪವರ್ ಅನ್ನೋದೇನಿತ್ತು ಅದು ಒಂದ್ ಕಡೆನಲ್ಲಿ ಇದೆ ಒಂದು ರಾಷ್ಟ್ರ. ಎಲ್ಲೋ ಒಂದ್ ಕಡೆ ಯುರೇನಿಯಂನ ವಶಪಡಿಸ್ಕೊಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಈ ಸಂದರ್ಭದಲ್ಲಿ ಹೋಗ್ತಾರೆ. ವಶಪಡಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಏನ್ ಹೇಳ್ತೀರಾ ಸರ್? ಸೋತ್ರು ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಮೇಡಮ್, ಅಷ್ಟು ಸುಲಭವಾಗಿ ನಮ್ಮ ಡಾಕ್ಟರ್ ವಾಮನಾಚಾರ್ಯ ಹೇಳುವಾಗಿ ಅಷ್ಟು ಸುಲಭವಾಗಿ ಈಗ ಇದು ಇವತ್ತಿನ ಪ್ರಯತ್ನ ಅಲ್ಲ, ಅದು ಅಮೆರಿಕಾದಿದು. ಅಮೆರಿಕ ಆಗಲಿ ನಿಮ್ಗೆ ಹೇಳಿದ ಪ್ರಕಾರ ಏನು ಶಾಡೋ ವಾರ್ ಅಂತ ಏನು ಹೇಳಿದೆ ಅದನ್ನು ಮಾಡ್ಕೊಂಡೇ ಬರ್ತಿದೆ. ಪ್ರತಿ ದೇಶಗಳು ತಮ್ಮದೇ ಆಗ್ತಕ್ಕಂಥ ಸ್ವಸಮರ್ಥತೆಯಿಂದ ಅವರು ಅಕ್ಕಪಕ್ಕ, ಯಾಕಂದ್ರೆ ಅಲ್ಲಿ ಕೂತಿರೋ ಅದೇನು ಜಾಗ ಇದೆಯಲ್ಲ ಆ ಏನು ಅಕ್ಕಪಕ್ಕ ದೇಶಗಳು, ಆ ದೇಶಗಳ ಜೊತೆಗೆ ತನ್ನ ಕಾಪಾಡ್ಕೋಬೇಕಾದ್ರೆ ಅದು ಸನ್ನಿಧ ಆಗಬೇಕು. ನಿಮ್ಮ ಹತ್ರ ವೆಪನ್ ಇದ್ದಾಗಲೇ ಅದು ನಿಮ್ಮ ಹತ್ರ ಒಂದು ಏನು ಒಂದು ಒಂದು ಪ್ರೊಟೆಕ್ಷನ್ ಇದ್ದಾಗಲೇ ನೀವು ಬೇರೆ ದೇಶವನ್ನು ಎದುರಿಸೋಕ್ಕೆ ಅವಕಾಶ ಆಗುತ್ತೆ. ಇದ್ರಾಗೋದಿಲ್ಲ. ಅಂಥ ಸಣ್ಣ ದೇಶಗಳ ಮಧ್ಯೆ ಇರತಕ್ಕಂಥ ಇರಾನು ತನ್ನ ಅಸ್ತಿತ್ವ ಕಾಪಾಡಿಕೊಳ್ಳೋದಕ್ಕೆ ತನ್ನದೇ ತಯಾರಿ ನಡೆತಿದೆ. ಅದು ಇಸ್ರೇಲ್ ಆಗ್ಬೋದು, ಇರಾಕ್ ಆಗ್ಬೋದು, ಇರಾನ್ ಆಗ್ಬೋದು, ಬೇರೆ ಬೇರೆ ದೇಶಗಳು ಅದರದ್ದೇ ಆಗ್ತಕ್ಕಂಥ ಇದೆ. ಇಲ್ಲಿ ಅಮೆರಿಕದ ಒಂದು ಧೋರಣೆ ಅಂತ ಏನು ಹೇಳಿದೆ, ಇದು ಅಮೆರಿಕ ಮಾಡಿದ ಒಂದು ಏನು ಯುದ್ಧ
ಇಲ್ಲಿ ಏನು ಬೇರೆದು ಸಮಸ್ಯೆಗಳಿಗಿಂತ ಹೆಚ್ಚಾಗಿ ನಾನು ಒಂದೇ ಒಂದು ಸಣ್ಣದೊಂದು ಬೆಳಕು ಚಾಲಕ್ಕೆ ಇಷ್ಟಪಡ್ತೀನಿ. ಅಮೇರಿಕಾದ ಯುದ್ಧದಿಂದ ಅಲ್ಲೇನು ಇಸ್ಲಾಮಿಕ್ ರಾಷ್ಟ್ರದ ಒಂದು ಮಂಚೂಣಿ ಇಡತಕ್ಕಂಥ ಇರಾನ್, ನಾನೇ ಅದರದ್ದು ಏನೋ ಇಸ್ಲಾಮಿಕ್ ದೇಶಕ್ಕೆ ನಾನೇ ಒಂದು ಏನೋ ಒಂಥರ ಬಾದುಷಾನ ಥರ ಏನು ವರ್ತಿಸ್ತಾ ಇತ್ತು, ತನ್ನ ದೇಶದ ನಾಗರಿಕರಿಗೆ ಅದೇನು ತನ್ನ ಇಸ್ಲಾಮಿಕ್ ರೀತಿಯಲ್ಲಿ ಅದನ್ನು ಅನುಷ್ಠಾನ ತಂದಿತ್ತು, ಅವ್ರ ಬದುಕು ಸ್ವಲ್ಪ ಡಿಸ್ಟರ್ಬ್ ಮಾಡಿತ್ತು, ಅವರೆಲ್ಲ ದೇ ಆರ್ ಆಲ್ಸೋ ಹ್ಯಾಪಿ. ಇರಾನ್ ನಾಗರಿಕರು ಕೂಡ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅವರು, ಥ್ಯಾಂಕ್ ಯು ಅಮೆರಿಕಾ ಅಂತಿದ್ರು ಅವರು. ನೀವು ಒಂದು ಮುಖ ನೋಡ್ತಿದ್ದೀರಿ, ವಾರು, ಯುದ್ಧ, ಆಯಿಲ್ಲು, ಪರಮಾಣು ನೋಡ್ತಿದ್ದೀರಿ. ಇನ್ನೊಂದು ಸಾಮಾಜಿಕವಾಗಿ ನೀವು ನೋಡೋಕೆ ಹೋದಾಗ ನೀವು ಅಲ್ಲಿನ ಇರಾನ್ ಜನಗಳೇ, ಇರಾನ್ ಇರತಕ್ಕಂಥ ನಾಗರಿಕರೇ ಸಂತೋಷದಿಂದ ಅಲ್ಲಿ ಸ್ಟ್ರೀಟಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಯಾಕಂತಂದರೆ ಅಲ್ಲಿದ್ದು ವಾರು, ಪೆಟ್ರೋಲು, ಡೀಸೆಲ್ ಅಲ್ಲ, ಅಲ್ಲಿದ್ದು ಏನಂದ್ರೆ ಒಂದು ಕಪಿಮುಷ್ಟಿಯಿಂದ ಹೊರಬಂದರು ಅವರು. ಆ ವಿಷಯಕ್ಕೆ ಬಂದಾಗ ವೈ ದೇ ವಾಂಟ್ ಟು ಥ್ಯಾಂಕ್ಸ್ ಟು ಅಮೆರಿಕಾ. ನಾನು ಅಮೆರಿಕನ್ ಸಿಟಿಸನ್ ಅಲ್ಲ, ನಾನು ಅಮೆರಿಕನ್ ಹೊಗಳೋದಕ್ಕೆ. ಒಂದು ನಡೆದಾಗ ಇನ್ನೊಂದು ಒಳ್ಳೇದು ಆಗುತ್ತೆ, ಒಂದು ಕೆಟ್ಟದ್ದು ಆಗುತ್ತೆ. ಕೆಟ್ಟದ್ದು ಏನು ನಡೀತಿದೆ ಈಗ, ಅದು ಅವರವರು ಆಯಾ ದೇಶಗಳು ಅರ್ಥ ಮಾಡ್ಕೊಂಡ್ಬಿಟ್ಟು ಅಂದರೆ ಯುದ್ಧಗಳಾಗೋದೇ ಇಲ್ಲ. ಆಯ್ತು, ಪಾಕಿಸ್ತಾನ ತಂದೆ ಆದ ಸಂಯಮದ ಬೌಂಡ್ರಿ ಇರಬೇಕು, ಭಾರತ ದೇಶ ತನ್ನ ಸಂಯಮದ ಬೌಂಡ್ರಿ ಇರಬೇಕು, ಅಮೆರಿಕ ಕೂಡ ತನ್ನ ಸಂಯಮದ ಬೌಂಡ್ರಿ ಇರಬೇಕು, ಅವಾಗ ಯುದ್ಧ ಆಗೋಕ್ಕೆ ಅವಕಾಶ ಆಗೋದೇ ಇಲ್ಲ. ಎಸ್ ಸರ್. ಸರ್ ನಾಗೇಶ್ ಶೆಟ್ಟಿ ಸರ್, ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ, ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ, ಒಂದು ನಿಮಿಷದಲ್ಲಿ ಹೇಳೋದಕ್ಕೆ. ಖಂಡಿತ ಯುದ್ಧನೇ ಎಲ್ಲಕ್ಕೂ ಮುಖ್ಯ ಅಲ್ಲ. ಸೊ ಅದರಿಂದ ಮುಂದಿನ ದಿನಗಳಾದರೂ ಸಹ ಇಂಥ ಸಾವು ನೋವುಗಳು ಸಂಭವಿಸಬಾರ್ದು. ಮತ್ತೆ ಆರ್ಥಿಕವಾಗಿ ಈಗ ಏನಾಗಿದೆ ಅಂದರೆ ಅಕ್ಕಪಕ್ಕ ದೇಶಗಳು ನಮ್ಮದು ಸಹ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಮತ್ತು ನಾವು ಸಹ ಅದರಿಂದ ಚೇತರಿಕೆ ಆಗಬೇಕು ಅಂದ್ರೆ ಸುಮಾರು ವರ್ಷಗಳೇ ಬೇಕಾಗುತ್ತೆ. ಮತ್ತು ಅದಲ್ಲದೆ ಇರಾನಿಗಿಂತ ಅಮೇರಿಕನೂ ಸಹ ಇವು ಹೊಡ್ತಕ್ಕೆ ಬಿದ್ದಿದೆ, ಆರ್ಥಿಕ ಹೊಡ್ತಕ್ಕೆ ಅದು ಬಿದ್ದಿದೆ. ಅವು ಎಲ್ಲ ಚೇತರಿಸ್ಕೋಬೇಕಂದ್ರೆ ಸಹ ವರ್ಷಗಟ್ಟಲೆ ಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ತಡೆಗಟ್ಟಿ ಟ್ರಂಪ್ ಅವ್ರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೋಗಲಿ, ಈ ಮುಖ ಏನಾದರೂ ಒಳ್ಳೆಯ ರೀತಿಯಲ್ಲಿ ಹೋಗಲಿ, ಇಬ್ಬರನ್ನು ಸಹ ರಾಜಿ ಮಾಡುವಂಥ ಕೆಲಸ ಆಗಲಿ. ಯುದ್ಧ ನಮಗೆ ಬೇಕಾಗಿಲ್ಲ, ಶಾಂತಿಯುತವಾಗಿ ನಾವು ಮಾತಾಡಿ ಪ್ರತಿಯೊಂದನ್ನು ಸಹ ಶಾಂತಿಯುತವಾಗಿ ಮಾತಾಡಬೇಕು ಅನ್ನುವಂಥದ್ದೇ ನಮ್ಮ ಯುದ್ಧ ಯಾವುದೇ ರೀತಿಯಲ್ಲಿ ಆಗಬಾರ್ದು. ಪ್ರಪಂಚ. ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಶೆಟ್ಟಿ ಸರ್, ಥ್ಯಾಂಕ್ ಯು. ಅದೇ ರೀತಿಯಾಗಿ ಡಾಕ್ಟರ್ ವಾಮನಾಚಾರ್ಯ ಸರ್, ವಾಸುದೇವರಾವ್ ಸರ್, ಜೊತೆಯಲ್ಲಿ ಜಾಕೋಬ್ ಕ್ರೆಸ್ಟಾ ಸರ್, 4 ಜನಕ್ಕೂ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಇವತ್ತು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿಯಾದಂತಹ ಡಿಬೇಟ್ಗಳು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಯುದ್ಧ ಏನೇ ಆಗ್ತಾ ಇರಬಹುದು, ನೊಬೆಲ್ ಪ್ರೈಸ್ ಬೇಕು ಅಂತ ಹುಚ್ಚಾಟವನ್ನ ಮೆರ್ಕೊಂಡು ಬೇಕು ಅಂತ ಅಂತಿದ್ದವರು ಇವಾಗ ಎಲ್ಲ ಒಂದ್ ಕಡೆ ಅವರು ಭ್ರಮೆಗೆ ಪೆಟ್ಟು ಬಿದ್ದಂತೆ ಕಾಣಿಸ್ತಾ ಇದೆ. ಅಹಂಕಾರ ಕಡಿಮೆ ಆಗುತ್ತಾ ಕಾದ್ ನೋಡೋಣ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.